2008 ಏನು ಸ್ಯಾಲ್ರಿ ತಗೋತಾ ಇದ್ರು. 10 ವರ್ಷದ ಹಳೆಯ ಮೆಮೊರೀಸ್ ಇದೆ. ಇದು ಹಳೆ ಕಾಲದ ಟ್ರಂಕು, ನವೀನ್ ಹೌಸಿ ಗೇಮ್ ಅಂತ. ನಿನ್ ಸ್ಯಾಲ್ರಿ ಸ್ಲಿಪ್ ಅದೇ ಬೇಕಾಗಿರೋದು ಮೇಯ್ನು. ಅಯ್ಯೋ PF 202 ರೂಪಾಯಿ, ES ಗಂಟೆ ಕೆಲಸ ಮಾಡಿದ್ರೆ 50 ರೂಪಾಯಿ ಇತ್ತು, ಹೆಣ್ಣಿಗೆ 26 ರೂಪಾಯಿ ಹಂಗಿತ್ತು. ಇವಾಗ ನಾವು ರೀಲ್ಸ್ ಮಾಡೋ ಈ ಬೈಕ್ ನೋಡಿರ್ತೀರಾ, ನಿಮ್ಮ ಬಾಸು ಶಂಕರ್ನಾಗ ನಮ್ಮ ಬಾಸ್. ಅದು ಕಣೆ ನಡೀತಿತ್ತು ನಮ್ರಲ್ಲಿ. ನೋಡಿ ಯಾರನ್ ಚೈನ್ ಅಂತಾರ, ಚೈನ್ ಅದು ತಂದಿರೋದು ನನಗೆ ಗೊತ್ತಿಲ್ಲ. ಏನ್ ಸಕ್ಕದೈತೆ, ತೋರ್ಸು 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 ತೋರ್ಸು. ಅಂದ್ರೆ ನನಗೆ ಕಳಿಬಾರ್ದು ಸ್ವೀಟ್ ಮೆಮೊರಿ ಆಗಿಲ್ಲ ಅಂದ್ಬಿಟ್ಟು ಸ್ಟೆಪ್ಲರ್ ಪಿನ್ ಹೊಡೆದಿಟ್ಟಿದ್ದೀನಿ. ಈ ಸ್ವೀಟ್ ಮೆಮೊರೀಸ್ ತೋರಿಸಿದಾರೆ, ಅದಕ್ಕೆ ಒಂದು ಹಾಡು ಹೇಳ್ತಾ ಇದ್ದೀನಿ. ತಡಿ ಇನ್ನೊಂದ್ಸತಿ ತೋರಿಸು. ವಿರಾಟ್ ಕೊಹ್ಲಿನ ಸೆಂಚುರಿ ಹೊಡೆದಿದ್ರ ಅವಾಗ. ರೈನಾ 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 ಸುರೇಶ್ ರೈನಾ ನೋಡಿ, ಒಂದ್ ಸಣ್ಣದ 50 ಪೈಸೆ ಇದ್ದಂಗಿದೆ ಅಂತ ಫೋಟೋನು ಕಟ್ ಮಾಡ್ಕೊಂತೀನಿ. 100 ಪೇಪರ್ ಇದಾವೆ. ಅಷ್ಟೊಂದು ಇದೆಯಾ? ಕಾರ್ ಹುಚ್ಚ. ಅದೇ ಇನೋವಾ ಕಾರ. ಮತ್ತೆ ಇವತ್ತಿನ ದಿನ ಕಾರಲ್ಲಿ ಓಡಾಡ್ತಾ ಇರೋದು. ಹೌದು, ಯಾರು ಬಾಯಿ ತೆಗ್ದವ್ರೆ. ಬಟ್ ಇದನ್ನ ಅಯ್ಯಯ್ಯೋ, ಇದ್ರೊಳಗಿತ್ತ ಕತ್ರಿ. ನಿಮ್ಮ ಮನೇಲಿದ್ರೆ ಯಾರ್ಯಾರ ಮನೇಲಿದೆ ಈಗಲೂ ಕಮೆಂಟ್ ಮಾಡಿ. 7 ಜನ್ಮದ ಅನುಬಂಧ. ಏನದು? ಜೋಬಲ್ಲಿ ಇಟ್ಕೊಂಡು ಪೋಸ್ ಕೊಡೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರೂಪಾ ನವೀನ್ ಬ್ಲಾಗ್ಸ್. ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಬೆಂಗಳೂರಿಗೆ ಬಂದುಬಿಟ್ಟು 18 ವರ್ಷದಿಂದ 20 ವರ್ಷ ಆಗಿದೆ. ಅವರು ಬೆಂಗಳೂರಲ್ಲಿ ಒಂದು ಸಾಗರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ಆಗ ಎಷ್ಟು ಸ್ಯಾಲ್ರಿ ಇತ್ತು, ಇವಾಗ ಎಷ್ಟು ಸ್ಯಾಲ್ರಿ ಇದೆ, ಅವಾಗ ಅವರು 2008 ಏನು ಸ್ಯಾಲ್ರಿ ತೊಗೋತಾ ಇದ್ರು, ಅದೆಲ್ಲ ಕೇಳೋಣ ಬನ್ನಿ. ಅದೆಲ್ಲ ಸ್ಯಾಲ್ರಿ ಸ್ಲಿಪ್ ಇದೆ. ಮತ್ತು ಅವ್ರದ್ದು ಸ್ವೀಟ್ ಮೆಮೊರೀಸ್ನ ಎಲ್ಲ ಒಂದು ಯಾವುದಾದ್ರು ಸೂಟ್ ಕೇಸಲ್ಲಿ ಹಾಕಿಟ್ಟಿದ್ದಾರೆ. ಅವೆಲ್ಲ ನೋಡೋಣ ಬನ್ನಿ ಇವತ್ತು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ನಮ್ಮ ಯಜಮಾನ್ರದ್ದು ಸ್ವೀಟ್ ಮೆಮೊರೀಸ್ ಬಗ್ಗೆ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಇವಾಗ ಮೇಲೆ ಇದೆ ಸೂಟ್ ಕೇಸು, ಸ್ವಲ್ಪ ಅಲ್ಲಿ ಹತ್ಕೊಂಡು ತೆಗಿತಾರೆ ಇವಾಗ. ಅದರಲ್ಲಿದೆ ಇವರ 20 ವರ್ಷದ ಹಳೆಯ ಮೆಮೊರೀಸ್ ಇದೆ ಇದರಲ್ಲಿ. ಸೊ ಇದು ನಾವು ಒಂದೊಂದೇ ತೆಗೆದು ತೋರಿಸ್ತಾರೆ. ಏನಾದ್ರು ಹೆಲ್ಪ್ ಮಾಡ್ಬೇಕಾ ಬೇಡವಾ? ಗಂಡು ಮಕ್ಳಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ? ಹೆಣ್ಮಕ್ಳು ಅಲ್ವಾ ಫ್ರೆಂಡ್ಸ್? ನಾನಂತೂ ಹೆಲ್ಪ್ ಮಾಡಲ್ಲ. ಇದೊಂದೇ ಅನಿಸುತ್ತೆ. ಅಲ್ಲಂದೈತಲ್ಲ ಟ್ರಂಕ್. ಏನಿದೆ ಅಂತ ಗೊತ್ತಿಲ್ಲ. ಹೇ, ಟ್ರಂಕ್ ಓಪನ್ ಮಾಡು, ಅದರಲ್ಲೂ ಐತೆ ಬೇಜಾನು. ಅದರಲ್ಲೇನು ಬೇಡ, ಅದರಲ್ಲಿ ಇನ್ನೊಂದ್ರಲ್ಲಿ ಬಟ್ಟೆ ಐತೆ. ಹೆಲ್ಪ್ ಮಾಡಬೇಕಾ? ಅಯ್ಯಪ್ಪ, ಅಯ್ಯೋ ದೇವಾ. ನೋಡಿ ಫ್ರೆಂಡ್ಸ್, ಇದು ಹಳೇ ಕಾಲದ ಟ್ರಂಕು. ನವೀನ್ ಅವರು ಸೇಫಾಗಿ ಇಟ್ಕೊಳೋರೆ. ನಿಮ್ಮ ಮನೇಲೂ ಈ ಥರ ಟ್ರಂಕ್ ಇದೆಯಾ? ನಮ್ಮ ಮನೇಲಿ 4 ಇತ್ತು, ನಮ್ಮ ಅಜ್ಜಿ ಮನೇಲಿ. ಇವಾಗೆಲ್ಲ ರೇರ್ ಕೇಸು ಯೂಸ್ ಮಾಡಲ್ಲ, ಬರೀ ಈಗ ಈ ಥರ ಸೂಟ್ ಕೇಸ್ ಯೂಸ್ ಮಾಡ್ತಾರೆ. ಓಪನ್ ಮಾಡಿ ನವೀನ್ ಅವರೇ, ನೋಡೋಣ ಏನೇನಿದೆ. ಗೊತ್ತಾಗಲ್ಲ ಒಂದೊಂದ್ಸಲ, ಭಾಳ ದಿನ ಆಯ್ತು ನೋಡಿ. ಏನೋ ಮೆಮೊರೀಸ್, ಹಳೆಯ ಸೂಟ್ ಕೇಸು ಯಾವಾಗೋ ಓಪನ್ ಮಾಡೋದು ಅಂತ ಹೇಳ್ಕೊಳ್ಳೋಂಥ ಮೆಮೊರೀಸ್ ಏನಿರಲ್ಲ. ಬಟ್ ಏನೇನಿದೆ ನೋಡೋಣ. ಓಕೆ, ಓಪನ್. ಓ ಮೈ ಗಾಡ್, ಏನಿದೆ ಇದು? ಏನ್ರಿ ಇದು? ನಿಯಾರಿಕಾ ನಾವು ಅಲ್ಲಿ ಆಟ ಆಡ್ತಾ ಇದ್ವಲ್ಲ, ಇದೇನು ಹೌಸಿ ಗೇಮ್ ಅಂತ. ಎಷ್ಟು ಗೊತ್ತಾ? 48 ಜನ ಕುತ್ಕೊಂಡು ಅಟ್ ಎ ಟೈಮ್ ಒಂದೇ ಸತಿ ಆಟ ಆಡ್ಬೋದು. ಇದು ಹೌಸಿ ಗೇಮ್, ಫ್ಯಾಮಿಲಿ ಗೇಮ್ ಆಡೋದು ಇದು. ನೀವು ಯಾರಾದರೂ ಹಬ್ಬಗಳಲ್ಲಿ 34 ಜನ ಇದ್ದಾಗ ಈ ಥರ ಒಂದು ತೊಗೊಂಡ್ಬಿಟ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಡ್ಬೋದು. ನೈಟ್ ಟೈಮ್ ಶಿವರಾತ್ರಿ ದಿನ ಮಸ್ತ್ ಇರ್ತಿದ್ದು. ನಾವು ಆಡಿದ್ವಿ, ಅದಕ್ಕೆ ಮೀಶೋಯಿಂದ ತರಿಸಿದ್ದದು. ಇದು ರೂಪಶ್ರೀ ಅವ್ರ, ಅದು ನನ್ನ ಬುಕ್ಕು ಇದ್ರಾಗಲೇ ಇದಾವ. ರೂಪಶ್ರೀ ಅವ್ರ ಇವು ಜಾಸ್ತಿ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಅದು ನಂದಿದು. ಏನದು ಕಾಲೇಜ್ದಲ್ಲಿ ಏನದು ಬರ್ಸಿದ್ದದು ಡೈರಿ. ಇದು ಕಾಲೇಜ್ ಅದೇನೋ ಅಂತಾರೆ ಕಣ್ಣವಿನ ಆಟೋಗ್ರಾಫ್. ಆಟೋಗ್ರಾಫಾ? ಫ್ರೆಂಡ್ಸ್ ಹತ್ರ ಆಟೋಗ್ರಾಫ್, ಮತ್ತೆ ಅವ್ರ ಹತ್ರ ಒಂದು ಏನಾದರೂ ಬರೀತಾರಲ್ಲ ನಿಮ್ಮಲ್ಲಿ ಏನೇನು. ಅದು ಆಮೇಲೆ ನೋಡೋಣ. ಎತ್ತಿಡು, ನಾನು ಅವೆರಡೂ ಎತ್ತಿಡು ಈ ಕಡೆಗೆ. ಇಲ್ಲೂ ಒಂದು ಡೈರಿ ಇದೆ. ಅದು ಅದೇ, ಅದ್ರಲ್ಲಿ ಬರೀ ನಾನು ಲಾಸ್ಟ್ ಕೊನೆ ಕಾಲೇಜಲ್ಲಿ ಎಲ್ಲ ಫ್ರೆಂಡ್ಸ್ ಮೆಮೊರಿ ಇದೆ ಇದ್ರೊಳಗಡೆ. ಇದು ನಮ್ದು ಓಲ್ಡ್ ಇಸ್ ಗೋಲ್ಡ್. ಅದು ನಮ್ದು ಹಳೆ ಕಾರ್ ಇತ್ತಲ್ವಾ, ಒಂದು 3-4 ವರ್ಷ ಕಾರ್ ಇಟ್ಕೊಂಡಿದ್ವಲ್ಲ, ಅದ್ರದ್ದು ಡೀಸೆಲ್ಲು ಅದು ಇದು ಪ್ರತಿಯೊಂದು ಅಕೌಂಟ್ ಇದೆ ಅದರಲ್ಲಿ. 10 ವರ್ಷಗಳ ಹಿಂದೆ ತಗೊಂಡಂತಹ ಡೈರಿ. ಇನ್ನು LIC ಇದೆ ಅದು. ನೋಡಿ ನೋಡಿ ನೋಡಿ, ಏನೋ ಒಂದು ಸಿಕ್ತು. ಏನು? ನಿನ್ನ ಸ್ಯಾಲ್ರಿ ಸ್ಲಿಪ್ ಅದೇ ಬೇಕಾಗಿರೋದು ಮೇಯ್ನು. 2008 ಇವರು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿದ್ದು.
2006 ಇದೆ. 2006 ಅಂದರೆ 20 ವರ್ಷನೇ. 20 ಇಯರ್ಸ್ ಆಗಿದೆ ಅಲ್ವಾ? 19 ವರ್ಷದ ಇಂಚೆದು ಅನ್ಸುತ್ತೆ. ಸುಮಾರು ಸಾಡು ಸ್ಲಿಪ್ ಇದಾವೆ, ಬಟ್ ಇವೆಲ್ಲ ಸ್ಟಾರ್ಟಿಂಗ್ ತೋರ್ಸು ಬೆಂಗಳೂರಿಗೆ ಬಂದಾಗ. ಇದು ನೋಡಿ ನನ್ನ ಸ್ಯಾಲ್ರಿ ಕೊಡಿಲಿ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ನವೀನವ್ರಿಗೆ 3128 ರೂಪಾಯಿ ಇದೆ. ಇದರಲ್ಲಿ ಇದು ಕಟ್ ಆಗ್ತಿತ್ತು. ಅಯ್ಯೋ, PF 202 ರೂಪಾಯಿ, ESI 40 ರೂಪಾಯಿ. ಇದು 2006 ಅಯ್ಯಯ್ಯಪ್ಪ, ಅದು 2006 ಟೈಮಲ್ಲಿ ಹೋಟ್ಲಲ್ಲಿ ಅನ್ನ ಸಾಂಬಾರ್ ಬಂದು ಕೇವಲ 6 ರೂಪಾಯಿ. ಅಯ್ಯಯ್ಯಪ್ಪ, 6 ರೂಪಾಯಿ ಅನ್ನ ಸಾಂಬಾರ್ ಇತ್ತು. ನಾನು ಈ ಪೇಮೆಂಟ್ ತಗೊಂಡು ಇವಾಗ 40 ರೂಪಾಯಿ, 50 ರೂಪಾಯಿ. 50 ರೂಪಾಯಿ ಅಂತೂ ಖಾಲಿ 50 ರೂಪಾಯಿ ಹೊಟ್ಟೆ ತುಂಬೋದಿಲ್ಲ. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದೆ ಸಾಗರ್ ಹಾಸ್ಪಿಟ್ಲಲ್ಲಿ? ನಾನು ಒಂದು 6 ವರ್ಷ ಮಾಡಿದೆ ಅನ್ಸುತ್ತೆ. 6 ವರ್ಷ. 2012ರಿಂದ ನಾನು ಡ್ರೈವಿಂಗ್ ಫೀಲ್ಡಿಗೆ ಎಂಟ್ರಿ ಕೊಟ್ಟೆ. 2012ರಿಂದ. ನೋಡಿ, ಇದು 2006, ಇದು 2006. ಆವಾಗ ಎಷ್ಟು 3000ದಲ್ಲಿ ಏನೇನು ಮಾಡ್ತಿದ್ದೆ? ಮದುವೆ ಬೇರೆ ಆಗಿರ್ಲಿ. ಒಂದು ದಿನಕ್ಕೆ 3000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಆಗಿಂಗೆ ತಿಂಗಳೆಲ್ಲ ದುಡಿಬೇಕಿತ್ತು. ನೋಡಿ, ಇದು 2728 ರೂಪಾಯಿ. ಅಲ್ಲ, ಒಂದೇ ದಿನಕ್ಕೆ ದುಡಿತೀನಿ. ಮೊದಲೇ ಲಕ್ಷಾನುಗಟ್ಲೆ ದುಡಿತಾ ಇದ್ದೆ. ಇಷ್ಟು ಅಮೌಂಟ್ನ ನೀನು ಏನು ಮಾಡ್ತಿದ್ದೆ? ಮದುವೆ ಬೇರೆ ಆಗಿಲ್ಲ, ಏನು ಮಾಡ್ತಿದ್ದೆ? ಅವಾಗ ಊರಲ್ಲಿ ಗಂಡಾಳ ಕೆಲಸ ಮಾಡಿದ್ರೆ 50 ರೂಪಾಯಿ ಇತ್ತು, ಹೆಣ್ಣಾಳಿಗೆ 25 ರೂಪಾಯಿ ಕೂಲಿ ಇತ್ತು. ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಅದೇ ಅನ್ನ ಸಾಂಬಾರು 6 ರೂಪಾಯಿಂದ ಹಂಗಿತ್ತು. ಇಷ್ಟು ಪೇಮೆಂಟ್ ಅಲ್ಲಿ ಮನೆಗೆ ಕೊಡಕ್ ಆಗ್ತಾ ಇರ್ಲಿಲ್ಲ. ನಾನು ಬೆಂಗಳೂರ ಮನೆ ಬಾಡಿಗೆ ಕಟ್ಕೊಂಡು ಎಲ್ಲ ಖರ್ಚು ಇರೋದಲ್ವಾ, ಅದಕ್ಕೆ ಏನ್ ಮಾಡ್ತಿದ್ದೆ, ಮನೆಗಳಾರು ತುಂಬಾ ಪ್ರೆಜರ್ ಆಗ್ತಾ ಇರ್ಲಿಲ್ಲ. ನೀನು ಹೊಟ್ಟೆ ತುಂಬಾ ತಿನ್ಕೊಂಡು ಉಳಿದ್ರೆ ಕೊಡು, ಇಲ್ಲಾಂದ್ರೆ ಆರಾಮಾಗಿರುವಂತಂದು. ಊರಿಗೆ ತಿಂಗಳ ಹೋಗ್ತಿದ್ರ? ಊರಿಗಿಲ್ಲ, ನಾನು ವರ್ಷಕ್ಕೆ 2 ಸಲ 3 ಸಲ ಅಷ್ಟೇನೆ. ನಮ್ಮೂರ ಒಂದು ಜಾತ್ರೆ ನಡೆಯುತ್ತೆ, ಭೂತಪ್ಪ ಮತ್ತೆ ಯುಗಾದಿ ಹಬ್ಬ ಅಷ್ಟೇ. ಯುಗಾದಿ, ದೀಪಾವಳಿಗೂ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇದೆ, ಆಮೇಲೆ ಬರ್ತಾ ಅದು ಕಟ್ ಆಯ್ತು. ಯುಗಾದಿ, ನಮ್ಮೂರ ಜಾತ್ರೆಗೆ ಅಷ್ಟೇ. ನೆಕ್ಸ್ಟ್ ಇನ್ನ ಏನೇನಿದೆ? ಮೆಮೊರೀಸ್. ಪೇಮೆಂಟ್ ಕೊಡ್ತಾ ಇದ್ದೆ. ಪೇಮೆಂಟ್ ಅದ್ರೂ ಅಷ್ಟೇ, ಒಂದು 5,000 ರೂಪಾಯಿ ಇತ್ತು ಅಂದ್ರೆ ಒಂದು 3,000 ಅವ್ರಿಗೆ ಕೊಡ್ತಿದ್ದೆ. ನಾನು 2006 ಇರೋ ಲೈಫ್ಗೂ ಈಗಿರೋ ಲೈಫ್ಗೂ ಏನು ಡಿಫ್ರೆನ್ಸ್ ಐತೆ? ಗಜಾಂತರ ಡಿಫ್ರೆಂಟ್ ಇದೆ, ತುಂಬಾ ಡಿಫ್ರೆಂಟ್. ಇವಾಗ ಎಂತರೂ 15-20 ರೂಪಾಯಿ ಸಂಪಾದನೆ ಮಾಡ್ತಾರೆ. ಜೀವನ ಹೆಂಗೋ ಸ್ವಲ್ಪ ಇವಾಗ ಕೈಗೆ 50-60 ಸಾವಿರ ದುಡ್ಡು ಬಂದ್ರೂ ನಮ್ಗೆ ಅಷ್ಟು ನೆಮ್ಮದಿ ಇಲ್ಲ, ಟೆನ್ಷನ್ನು. ಅವ 3,000ದಲ್ಲೇ ಸಂಪಾದನೆ ಮಾಡ್ತೀವೋ ಅಷ್ಟು ಟೆನ್ಷನ್ ಮನುಷ್ಯನಿಗೆ ಬೆಳ್ಕೊಳ್ತಾ ಹೋಗುತ್ತೆ. ಈ ಸ್ಯಾಲ್ರಿಲಿ ಏನಾದ್ರು ಸಗೊಳ್ಳುವಾಗ ಇದರಂತ ನೆಮ್ಮದಿ ಜೀವನ ಎಲ್ಲೂ ಇರಲಿಲ್ಲ. ಇದರಿಂದ ಈ ಸ್ಯಾಲ್ರಿಲಿ ಇನ್ನ ಏನೋ ನೀವು ಒಂದು ಇದು ಮಾಡಿದ್ರಂತಲ್ಲ, ಅದು ಹೇಳ್ರಿ. ಹೌದು, ಅದಂತೂ ಸೂಪರ್ ಏನೋ ಕತೆ. ಮೆಮೊರಿ. PF ದುಡ್ಡು ಬಂದಿತ್ತು. ಎಷ್ಟು? 20,000 ಅನ್ಸುತ್ತೆ ಆಲ್ಮೋಸ್ಟ್. ಅಯ್ಯಪ್ಪ, ಆಗ್ಲಿ 20,000 ಅಂದ್ರೆ ಎಷ್ಟು ವರ್ಷ ಮಾಡಿದ್ದೆ? 3 ವರ್ಷ ಮಾಡಿದ್ದೆ. PF ಅದು ಯಾವಾಗ ಅಂದ್ರೆ ಅವಾಗ ಸಿಗ್ತಾ ಇರ್ಲಿಲ್ಲ. ಅವಾಗ 4 ವರ್ಷ 5 ವರ್ಷ ತನಕ ಕಾದ್ಬಿಟ್ಟೆ ತಗೋಬೇಕಿತ್ತು. ಕೆಲಸ ಬಿಟ್ರೆ PF ಸಿಗೋದು. ಹಂಗಾಗಿ ಏನ್ ಮಾಡಿದ್ರ ದುಡ್ಡು? ಒಂದು 20,000 ಲೆಕ್ಕಾಚಾರಕ್ಕೆ ಬಂದಿತ್ತು ಅನ್ಸುತ್ತೆ. ಅಷ್ಟು ಬಂದಿದೆ. ನಾವು ಅಮ್ಮಗೆ ಒಂದ್ಸಲ ಕಿವಿಯಾಗ್ಲ ಕೊಡ್ಸಿದ್ದೀನಿ. ನಮ್ಮಮ್ಮ ಇದುವರೆಗೂ ಯಾವತ್ತೂ ಅದನ್ನು ಮರಿಲ್ಲ. ಯಾವಾಗಾದ್ರೂ ಒಂದ್ಸಲ ನೆನಪಿಸ್ತಾ ಇರುತ್ತೆ, ನೀನು ಕೊಡ್ಸಿದ್ ಗುಂಡು ಚೆನ್ನಾಗಿ. ಆಗ ಗ್ರಾಮ್ ಎಷ್ಟಿತ್ತು ಅದೆಲ್ಲ ಗೊತ್ತಿಲ್ವಾ ನಿಮಗೆ? ಅದೆಲ್ಲ ಒಡೋದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ಎಷ್ಟಿದೆ ಗೊತ್ತಾ? 10,000, 11,000 ದಾಟಿದೆ. ಇವಾಗಂತೂ ಒಡವೆ ಬಂಗಾರ ಅಂದ್ರೆ ಒಂದು ಗ್ರಾಮಿಗೆ ಕೈ ಮುಗಿತೀವಿ. ಸ್ವಲ್ಪ ಲಕ್ಷ ಮೇಲೆ ಹೋಗಿದೆ. ಇವಾಗ ನೆಕ್ಸ್ಟ್ ತೋರಿಸಿ ನಿಮ್ಮ ಮೆಮೊರೀಸ್. ಏನೋ ಮೈಕ್ ಐತೆ, ಇದರಲ್ಲಿ ಜಾತಕಗಳಿದೆ, ಅದು ಫುಲ್ ಲೈಫ್ ಎಲ್ಲ ಇದೆ. ನಮ್ಮ ಕಾರಿಂದು ಡೀಸೆಲ್ ಎಲ್ಲ. ಮತ್ತೆ ನಮ್ಮ ಕಾರ್ ಮೇಂಟೈನ್ ಮಾಡಬೇಕು, ಕಾರ್ದೆಲ್ಲ ಇದು ಕಾರಿನ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ಡೈರಿನ. ಫೇಸ್ಬುಕ್ ID, ಇನ್ಸ್ಟಾಗ್ರಾಮ್ ID ಎಲ್ಲ ಬರ್ಕೊಂಡವ್ರೆ ಪ್ರತಿಯೊಂದು ಡೈರಿಯಲ್ಲಿ. ಯಾಕಂದ್ರೆ ಸುಮ್ಮನೆ ಎಲ್ಲಾನು ನೆನ್ಪಿಟ್ಕೊಳ್ಳೋಕಲ್ಲ. ಈ ಬೆಂಗಳೂರು ಲೈಫ್ ಸ್ಟೈಲಲ್ಲಿ ಹಳ್ಳಿಯಲ್ಲಿ ಎಷ್ಟೋ ಜನ ನೆನ್ಪಿಟ್ಕೊಳ್ತಾರೆ, ಬಟ್ ಬೆಂಗಳೂರು ಲೈಫ್ ಸ್ಟೈಲ್ ಏನು ನೆನ್ಪಿಟ್ಕೊಳಕಲ್ಲ. ಇವತ್ತಿನ ನಾಳಿಕೆ ನೆನ್ಪಿರಲ್ಲ. ಒಂದು ಯಾವ್ದಾನ ಎಕ್ಸಾಂಪಲ್ ತೋರಿಸ್ರಿ, ಬಯೋಡಾಟಾ ನೋಡೋಣ. ಬಯೋಡಾಟಾ ಏನ್ರಿ? ನಮ್ಮ ವೀಕ್ಷಕರಿಗೆ, ನಮ್ಮ ವ್ಯೂವರ್ಸಿಗೆ ತೋರ್ಸೋಣ. ನೋಡಿ ಇಲ್ಲಿ ನಮ್ಮ ಆಫೀಸ್ಗೆ ಸ್ಟಾರ್ಟಿಂಗ್ ಕಾರಿಗೆ ಅಮೌಂಟ್ ಕಟ್ಟಿದ್ದು ನಾವು ನೋಡಿ. ಎಷ್ಟು? ನಾನಲ್ಲ, ಇವರು ಎಲ್ಲ ಟೋಟಲ್ ಆಗಿ ನಮ್ಮ ಹೊಸ ಕಾರ್ ಬರೋ ಅಷ್ಟೊತ್ತಿಗೆ ಎಲ್ಲರ ಅಮೌಂಟ್ ಇಸ್ಕೊಂಡು ಅದೆಲ್ಲ ಇದು ಮಾಡ್ಕೊಂಡಿದ್ದು ಒಂದು ಮೆಮೊರಿ. ಬಟ್ ಇದು ಯಾವುದೋ ಈಗ ಸದ್ಯಕ್ಕಿಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಈ ಡೈರಿ ಫಿನಿಶ್ ಆಯಿತು. ಇದ್ರದ್ದು ಇನ್ನೂ ಇದೆ, ಇನ್ನು ಸುಮಾರು ವಿಡಿಯೋ ಮಾಡೋದ್ರಿಂದ ಇದು ಕತೆ ಮುಗಿಸ್ಬಿಡೋಣ. ನೆಕ್ಸ್ಟ್ ಅದು ನನ್ನ ಆಫೀಸಲ್ಲಿ ಕೊಟ್ಟಿರೋದು. ಅದು ನೆಸ್ಲೆ ಕಂಪ್ನಿಲಿ ನಾನು 4 ವರ್ಷ ಕೆಲಸ ಮಾಡಿದ್ನ. ಅದು ನನಗೇನೋ ಡೈರಿ ಕಂಡ್ರೆ ಅದು ಏನು ಪ್ರೀತಿನೋ ಏನೋ ಗೊತ್ತಿಲ್ಲ, ಯಾವ ಡೈರಿ ಸಿಕ್ಕಿದ್ರು ಬಿಡಲ್ಲ. ಸೊ ನಮ್ಮ ಓನರಿಗೆ ಹೇಳ್ಬಿಟ್ಟು 3 ಡೈರಿ ಇಸ್ಕೊಟ್ಟಿದ್ದೆ ನಾನು. 3 ಡೈರಿ ಕೊಟ್ಟಿದ್ದಾರೆ. ಒಂದು ನನಗೆ ಕೊಟ್ಟಿದ್ರು ಗಿಫ್ಟ್ ಆಗಿ, ಒಂದು ನಿಮ್ಮ ಅಣ್ಣಗೆ. ನಮ್ಮ ಅಣ್ಣ ಬೆಂಗಳೂರಿಗೆ ಬಂದಾಗ ಕೊಟ್ಟಿದ್ರು, ಬಟ್ ಅವ್ರು ಯೂಸ್ ಮಾಡೋದು ಗೊತ್ತಾಗೋದ್ರಿಂದ ಇದು ಹಂಗೆ ಖಾಲಿ ಹೊಡಿತು. ಇನ್ನೊಂದು ನಂದು 3 ಡೈರಿ ಇದೆ, ಒಂದು ರೂಪ ಅವ್ರದ್ದು. ಆಯ್ತಾ? ನೆಕ್ಸ್ಟ್ ಇದು ಒಂದು ಟಾರ್ಚ್ ಲೈಟ್, ಎಮರ್ಜೆನ್ಸಿ ಲೈಟ್ ಅಂತ ತಗೊಂಡು ಯಾವಾಗಲೂ ಇಟ್ಟಿದ್ದೀನಿ. ಬಟ್ ಇವತ್ತು ನನಗೆ ಕಣ್ಣಿಗೆ ಕಾಣ್ತಾ ಇದೆ. ಇದಕ್ಕೇನಿಲ್ಲ, 3 ಶೆಲ್ ಹಾಕಿದ್ರೆ ಈಗಲೂ ಕೂಡ ಕೆಲಸ ಆಗುತ್ತೆ, ವರ್ಕ್ ಆಗುತ್ತೆ ಇದು. ಓಕೆ, ಇದು ಮಗ ಮನೆ ಖಾಲಿ ಮಾಡುವಾಗ ಅವ್ನು ತುಂಬಾ ತಂದಿಟ್ಕೊಂಡು ಯೂಸ್ ಮಾಡ್ತಾ ಇರ್ಲಿಲ್ಲ. ಅದರಲ್ಲೇನು ಮೆಮೊರಿ ಹಾಕ್ಬೇಕಾ?
ಇದರಲ್ಲಿ ನೋಡಿ ಇದ್ರ ಮೆಮೊರಿ ಇಲ್ಲ, ಇದಕ್ಕೆ ಡೈರೆಕ್ಟ್ ಆಕ್ಸ್ FM ಬರುತ್ತಾ? ಕೇಬಲ್ ಹಾಕಿದ್ರೆ ಮತ್ತೆ ಆಕ್ಸ್ ಕೇಬಲ್ ಹಾಕಿ ನಾವು ಮೊಬೈಲ್ನಾಗೆ ಆಪರೇಟ್ ಮಾಡಬೇಕು. ಹೌದಾ? ಮಾತ್ರ ಯೂಸ್ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಚಾರ್ಜರ್. ಇನ್ನೊಂದು ಲಾಗಲ್ಲಿ ಯಾವಾಗ ಹಾಕಿ ತೋರಿಸೋದ್ರಲ್ಲಿ. ಇದು ನಾನು ಮೈಕು ಸುಮಾರು ಆಲ್ರೆಡಿ 6-7 ವರ್ಷ ಆಯ್ತು. ನಾನು ಯಾವಾಗ ರೀಲ್ಸ್ ಮಾಡುವಾಗ ಈ ಮೈಕ್ ನೋಡಿರ್ತೀರಾ ನೋಡಿ. ಇದು ನಾನು ಇನ್ನೂ ಇದು ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಬೇಕಾದ್ರೆ ಆನ್ ಮಾಡಿ ತೋರಿಸ್ತೀನಿ. ವರ್ಕ್ ಆಗುತ್ತೆ. ನಾನು ಮೊನ್ನೆ ನಾನ್ ಸಾಂಗಿಗೆಲ್ಲ ಹಾಕ್ಬೇಕಾದ್ರೆ ಇದನ್ನೇ ಅಲ್ವಾ ಫೋಟೋ ಹಾಕೋದು. ಅವರು ಒಂದ್ಸಲ ಇದನ್ನ ಯೂಸ್ ಮಾಡ್ಕೊಂಡು ಆಡ್ತಿರ್ತಾರೆ. ನಾನು ಅದನ್ನೇ ಮತ್ತೆ ಇವಾಗ ಫೋನ್ ತೋರ್ಸು. ಇದು ಸ್ಯಾಮ್ಸಂಗ್ J2 ಅಂತ ನಮ್ಮ ಆಫೀಸ್ ಫೋನ್ ಕೊಟ್ಟಿದ್ರು. ಇಂಥ ಫೋನ್ ನಂದು ಅದೇ ತರ ಫೋನ್ ಇತ್ತು. ಫಸ್ಟ್ ಫೋನ್ ನನ್ನ ಬರ್ಡೇ ದಿನನೇ ಕಳ್ದಾಕ್ಬಿಟ್ರು. ಮಿಸ್ಸಸ್ ಫೋನ್ ಮಿಸ್ ಆಗಿ 6,100 ರೂಪಾಯಿ ಫೋನ್. ಊಟ ಮಾಡಕ್ ಹೋಗಿ ಟೇಬಲ್ ಮೇಲೆ ಬಿಟ್ಟು ಜಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋ ವರ್ಷದಾಗಿ ಎಸ್ಕೇಪ್ ಮಾಡ್ಬಿಟ್ಟಿದ್ರು. ಅದು ಸಿಗ್ಲಿಲ್ಲ. ಅವ್ರಿಗೆ ಸಾರಿ ಕೇಳ್ಬಿಟ್ಟು ಅವ್ರು ಮತ್ತೆ ನಾನು ಇವೆಲ್ಲ ಮೆಮೊರಿ ಆಗಿ ಇಟ್ಕೊಂಡವ್ರೆ ನೆನಪಿಗೋಸ್ಕರ. ಇದು ನೋಡಿ ಆಫೀಸ್ ಫೋನ್ ಕೊಟ್ಟಿದ್ರು. ಇದು ತುಂಬಾ ವರ್ಷ ಚೆನ್ನಾಗಿ ಯೂಸ್ ಆಯ್ತು. ಮತ್ತೆ ಹ್ಯಾಂಗ್ ಆಯ್ತು ಅಂದ್ಬಿಟ್ಟು ಇದು ಹ್ಯಾಂಗ್ ಆಯ್ತು ಮತ್ತೆ ಇನ್ನೇನು ಪ್ರಾಬ್ಲಮ್ ಆಯ್ತು. ಬಟ್ ನೆನಪಿಗಿರ್ಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಫಸ್ಟ್ ಕಾರ್ ತಗೊಂಡಾಗ ಇದೇ ಫೋನ್ ನಾನು ಡ್ಯೂಟಿ ಮಾಡ್ತಾ ಇದ್ದಿದ್ದು. ಇದನ್ನೇನು ಗೊತ್ತಲ್ವ, ಮನೇಲಿ ಸ್ವಿಚ್ ಬಾಕ್ಸ್ ಯಾವಾಗಲೂ ತಗೊಂಡಿದ್ದು. ಇದು ಹಂಗೆ ಬಿದ್ದಿದೆ. ಎತ್ತಿಕ್ಕೋ ಸೈಡಿಗೆ, ಸೈಡಿಗೆ ಎತ್ತಿಕ್ಕೋ ನೋಡೋಣ ಇನ್ನು ಏನೇನು ಮೆಮೊರೀಸ್ ಇದೆ. ಯಾಕಂದ್ರೆ ನಾವು ಡೈಲಿ ಸ್ಕೂಟಿಗೆ ಬಿಸಿಲಿರುತ್ತೆ ಮಳೆ ಬರುತ್ತೆ ಅಂತ ತಗೊಂಡ್ವಿ. ಬಟ್ ನಾವು ಡೈಲಿ 20 ಸಲ ಅಡ್ಡಾಡ್ತಿದ್ದೀವಿ. ಅದರಿಂದ ಇದು ಯೂಸ್ ಆಗ್ತಾ ಇಲ್ಲ. ಈ ಸದ್ಯಕ್ಕೆ ಸೂಟ್ಕೇಸಲ್ಲಿ ಬೆಚ್ಚ ಮಾಡ್ಕೊಂಡಿದೆ. ಓಕೆ ನೆಕ್ಸ್ಟ್ ಇದು ನಮ್ಮದು ಏನದು ಡಿಶ್ ಟಿವಿದು ಬಾಕ್ಸ್. ಓಕೆ 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 ಅದೇ ಬಾಕ್ಸ್ ಹೊಸದು ಹಾಕ್ತಿದ್ದೀವಿ. 3 ಇಯರ್ಸ್ ಆಯ್ತದೆ ಹಾಕಿ. ಅದಾದ್ಮೇಲೆ ನೋಡಿ ನಮ್ಮ ಫೋನ್ ಬೇಜಾನ್ ಫೋನ್ಗಳು ಬಿಡಿ. ಒಂದು ಎಲ್ಲ ನಾನೇ ಯೂಸ್ ಮಾಡಿರೋದು. ನೀನೆಲ್ಲ ಬರೀ ನಾನು ಯೂಸ್ ಮಾಡಿಬಿಟ್ಟಿರೋ ನೀನು ತಗೊಂಡಿದ್ದಿ. ಆಲ್ಮೋಸ್ಟ್ ಈ ಒಂದೊಂದು ಫೋನ್ ಆಲ್ಮೋಸ್ಟ್ 3 ಇಯರ್ಸ್ ನಾವು ಯೂಸ್ ಮಾಡಿದ್ವಿ. ಯಾವುದು 1 ಇಯರ್ ತರ ಯೂಸ್ ಮಾಡಿಲ್ಲ. 3 ಇಯರ್ಸ್ ಯೂಸ್ ಮಾಡಿ ಬಾಕ್ಸ್ ಕೊಳಿತಾ ಇದಾವೆ. ಇದರ ಒಳಗಡೆ ಚಾರ್ಜರ್ ಅವು ಇವು ಇರ್ತವೆ. ಅದು ಕಾರ್ ನಂಬರ್ ಪ್ಲೇಟಾ? ತೋರ್ಸು ನಮ್ಮ ಮಳೆ ಕಾರ್ ನಂಬರ್ ಫೋಟೋ ನೋಡೋಣ. ಸೆಕೆಂಡ್ ಕಾರ್ ತಗೊಂಡಾಗ ಯಾಕೆ ಎರಡು ಇದೆ? ಇದು ನೋಡಿ, ಇದು ಬಂದು ಫ್ರಂಟಿಗೆ ಬರುತ್ತೆ, ಇದು ಬ್ಯಾಕ್ ಸೈಡ್ ಬರುತ್ತೆ. ಆಯ್ತಾ? ಇದು ನಂಬರ್, ಇದು ಸೂಪರ್ ಹೊಸದೇನೆ. ಗೌರ್ಮೆಂಟ್ ರೂಲ್ಸ್ ನೋಡಿ ನಮ್ದು ಕೃಷ್ಣ ಕಾರ್ದಿದು. ಗೌರ್ಮೆಂಟ್ ನಾವು ಗೊತ್ತಾವಲ್ಲ IND ಬೋರ್ಡ್ ಹಾಕ್ಬೇಕಂತ. ಅದಕ್ಕೆ ಚೇಂಜ್ ಮಾಡ್ತೀರಾ? ಬಟ್ ಇವೇನು ಯೂಸ್ ಇಲ್ಲ, ಗೊತ್ತಿಲ್ಲ ಮುಂದೆ ಯಾವ ಕೆಲಸಕ್ಕೆ ಯೂಸ್ ಆಗ್ತದೆ. ಓಕೆ ಓಕೆ ನಾನು ಒಂದು 348 ಗಾಡಿದೆ ಅನ್ಕೊಂಡು. ಅದೇನದು ನೆಕ್ಸ್ಟ್? ಮೈ ಗಾಡ್, ನಮ್ಮ ಸಾಹಸ ಸಿಂಹ ವಿಷ್ಣು ನಮ್ಮ ಬಾಸ್ ಇವರು, ನಮ್ಮ ಗುರು ಇವರು. ಓಕೆ. ಅಯ್ಯೋ ಅಲ್ಲೆಲ್ಲಾನು ಎತ್ತಿಡ್ಬೇಕು ಕಣ್ಣವಿನ ಅದನ್ನ. ಇದು ತುಂಬಾ ದಿನ ಆಯ್ತು, ಮರ್ತು ಬಿಟ್ಟಿದ್ದೀನಿ. ಸೀದಾ ಫುಲ್ ಪಾತಾಳ ಸೇರ್ಕೊಂಡ್ಬಿಟ್ಟಿದೆ. ಓಕೆ ಓಕೆ. ನೋಡಿ ನಮ್ಮ ಬಾಸ್ ಒಂದು ಕಾಲದಾಗ ಹೆಂಗಿದ್ರು ಇವರೆಲ್ಲ ತುಂಬಾ ಸಕಲಾಗಿದೆ. ನಿಮ್ಮ ಬಾಸು ಶಂಕರ್ನಾಗ ನಮ್ಮ ಬಾಸ್ ಅದು. ಆದ್ರೂ ಒಂದೊಂದು ಕಾಲದಲ್ಲಿ ಸ್ವಲ್ಪ ಬಾಸ್ ಆಗಿದ್ರು. ಇದು ನೋಡಿ, ಇದು ಕೇರ್ಫುಲ್ ಆಗಿ ಇಟ್ಕೋಬೇಕು. ಇದು ಗ್ಲಾಸ್ ಐಟಮ್. ಓಕೆ ಓಕೆ ನೆಕ್ಸ್ಟ್ ಏನೈತೆ? ಕೊರೋನಾ ಬಂದಾಗ ಅಯ್ಯಯ್ಯಪ್ಪ, ಅವು ಗ್ರಾಮ ಪಂಚಾಯತಿ ಕಡೆಯಿಂದ ಕೊಟ್ಟಿರವ. ಮನೆಗೆ ಎಷ್ಟು ಜನ ಇದ್ರೆ ಎಣಿಸ್ಬಿಟ್ಟು ಊರಲ್ಲ ಮತ್ತೆ ಇಲ್ಲಿಗೆ ತಗೊಂಡು ನೋಡಿ ಬಟ್ಟೆ ಪೀಸು. ಬಟ್ ಏನಿಲ್ಲ, ಒಂದು ಒಟ್ಟು ಸೇಫ್ಟಿ ಬಿಡಿ. ಇವಾಗ ಹೆಂಗೋ ಕೊರೋನಾ ಸ್ಟಾರ್ಟ್ ಆಗತ್ತಲ್ಲ, ಯೂಸ್ ಆಗುತ್ತೆ ಇವಾಗ. ಕೊರೋನಾ ಏನೋ ಆಟ ಆಡ್ತಾ ಬಂದು ನೋಡೋಣ, ಟೈಮ್ ಬಂದ್ರೆ ಯೂಸ್ ಮಾಡೋಣ, ವೇಸ್ಟ್ ಮಾಡೋದಂತೂ ಬೇಡ. ನೆಕ್ಸ್ಟ್ ಅದಾದ್ಮೇಲೆ ಇನ್ನು ಏನದು ಕವರ್ ಎಕ್ಸ್ಟ್ರಾ. ಓಕೆ, ಇದು ಒಂದು ಯಾವುದೋ ಎಕ್ಸ್ಟ್ರಾ ಬೀಗ ಬೇರೆ ಇದೆ. ಓಕೆ, ಯೂಸ್ ಆಗುತ್ತೆ, ನೋಡೋಣ. ಎಲ್ಲ ಯೂಸ್ ಆಗ್ತವೆ ನೋಡಿ. ಬೀಗ ಎಲ್ಲ ಇಟ್ಕೊಂಡು ಅವ್ರ ಸೂಟ್ ಕೇಸಾಗಿ. ನೋಟ್ 7 ಕಳ್ಕೊಂಡ್ಬಿಟ್ರು. ಅದಾ ನಮ್ಮ ಅಕ್ಕನ ಮದ್ವೆಲಿ ಕಳ್ದೋತು ಬಿಡು. ಬಟ್ ಕಳ್ದೋಗಿದೆ, ಅದು ಬೇಡ ಮಾತಾಡೋದು. ಓಕೆ ನೆಕ್ಸ್ಟ್ ಇದು ಸೆಟಪ್ ಬಾಕ್ಸ್, ಹಳೆಯದ್ರ ಬಾಕ್ಸ್. ಇದರೊಳಗಡೆ ಇನ್ನೂ ಇದೆ ಅದನ್ನ, ಬಟ್ ಅದು SD ಬರೋದ್ರಿಂದ ಈಗ HD ಹಾಕ್ಸಿದ್ವಿ. ಇದು ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಹಳೆ ಮೆಮೊರೀಸ್. ಮೆಮೊರೀಸ್. ಇದೇನಿದೆ ನೆಕ್ಸ್ಟ್? ಇದು ಸಣ್ಣ ಇದರಲ್ಲಿ ಕಾಯಿನ್ಸ್ ಇದೆ. ಇದರಲ್ಲಿ ತೋರಿಸೋ, ಅದ್ರಲ್ಲಿ ಏನೇನಿದೆ? ನಮ್ದು ಹಳೆ ಕರ್ಕಿ ಇದೆ ತಾನೇ ಇದರಲ್ಲಿ? ಅಲ್ಲ ಹೊಸ ಕಾರ್ದು. ನೋಡೋಣ ಏನೇನಿದೆ. ಏನೇನಾಯ್ತು ನೋಡೋದ್ ತಡಿ. ಏನೇನಿದೆ? ಜಿಯೋ ಸ್ಟಾರ್ಟಿಂಗ್ ಅಲ್ಲಿ ಜಿಯೋ ಸಿಮ್. ನಾವು 2 ಜಿಯೋ ಸಿಮ್ ತಗೊಂಡಿದ್ವಿ. ಆ ಜಿಯೋ ಸಿಮ್ ನಾನಂತೂ ಮುಗ್ಗ ಯೂಸ್ ಮಾಡ್ಬಿಟ್ಟಿದ್ದೆ. ಫುಲ್ ಫ್ರೀ ನೆಟ್ ಇತ್ತು. ರೂಪಶ್ರೀ ಅವ್ರಿಗೆ ಕೊಡ್ತಿದ್ದೆ, ಇದು ನಾನು ತಗೊಂಡು. ಇಬ್ರು ಒಂದೇ ಸಲ ಒಂದು ಸ್ವಲ್ಪ ದಿನ ಹೆಚ್ಚಿಗೆ ತಗೊಂಡ್ವಿ. ರೂಪಶ್ರೀ ಬೇಗ ಕಳ್ಕೊಂಡು ನಾನು ಆ ಸ್ಟಿಕ್ಕರ್ ರೀಸೆಂಟ್ಲಿ ನನ್ನ ಕಾರ್ಡ್ ಮಿಸ್ ಆಯ್ತು. ಬಟ್ ತಗೊಳಕ್ಕೆ ಟೈಮ್ ಸಿಕ್ಕಿಲ್ಲ. ನಾನು ಆ ಸ್ಟಿಕ್ಕರ್ನೆಲ್ಲ ಫೋನಿಂದೆಲ್ಲ ಅಂಟೋಕೋತಿದ್ದೆ. ಸಿಮ್ ಕಾರ್ಡ್ಗಳು, ಕವರ್ಗಳು. ಇದೇನು ನೋಡೋದು ಅದಿದು ಇದು ಜಸ್ಟ್ ಒಂದು ಸಣ್ಣ ಫೋಟೋಸ್ ಅನ್ಸುತ್ತೆ ನೋಡಿ. ಅವ್ರದ್ದು ಎಲ್ಲ ಅವ್ರ ಅಣ್ಣದು ಅವ್ರದ್ದು. ಇವರು ನಮ್ಮ ಅಣ್ಣನ 2 ಫೋಟೋ ಇದೆ. ಚಿಕ್ಕ ಏಜಲ್ಲಿ ಹೊಡೆದಂಥ ಫೋಟೋ ಒಂದು ಮೆಮೊರಿಗೆ ಯಾವಾಗಲೂ ನನಗೆ ಇಲ್ಲಿ ಮನೆಗಳಂತ ಇಟ್ಕೊಂಡಿದ್ದೀನಿ. ಇದು ಫೋಟೋ ನಾನು ಒಂದಾನೊಂದು ಕಾಲದಲ್ಲಿ ಒಂದು ನೋಡಿ, ಒಂದು 10 ಇಯರ್ಸ್ ಮೇಲೆ ಹೊಡೆದಿರೋ ಫೋಟೋ ಇವೆಲ್ಲ. ಸ್ಟಾರ್ಟಿಂಗ್ ನಾನು ಬೆಂಗಳೂರಾಗ ಹಿಂಗಿದ್ದೆ ನೋಡಿ.
ನನ್ನ ಫೋಟೋನೇ ಇಲ್ಲ ಅದ್ರಾಗೆ. ಎಲ್ಲ ಫೋಟೋ ಇಲ್ಲಿ ಇಲ್ಲಿ ನೋಡಿ. ನಿಮ್ಮ ಅಪ್ಪ ಅಮ್ಮ ನಾನು 8th ಸ್ಟ್ಯಾಂಡರ್ಡ್ಗೆ ಸ್ಕೂಲಿಗೆ ಸೇರಿದಾಗ ಒಂದು ಫೋಟೋ ಕೇಳಿದ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಲ್ಲ ಹೋಗಿದೆ. 8ನೇ ಕ್ಲಾಸ್ ಅವು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅವಾಗ. ಓಕೆ ಓಕೆ. ಇದು ನಮ್ಮ ಅಕ್ಕ ನಮ್ಮ ಮಾವ ಮತ್ತೆ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಾಜಿಯವರ ತಮ್ಮ. ಸುಮ್ಮನೆ ಜೊತೆಗೆ ನನಗೊಂಥರ ತೋರ್ಸು ಫ್ಯಾಮಿಲಿ ಅಂದಮೇಲೆ ಅವರು ನೋಡಿ. ಇದು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪಾಜಿಯವರ ತಮ್ಮ. ಆ ಕಡೆಯವರು ನಮ್ಮ ನವೀನ ಇದಾರಲ್ಲ ನನ್ನ ಗಂಡವ್ರ ಅಕ್ಕ. ಈ ಥರ ಹಂಗೆ ನಮ್ದು ಇವೆಲ್ಲ ಸಣ್ಣ ಫೋಟೋಸ್ಗಳು ಎಲ್ಲ ಚಿಕ್ಕ ಚಿಕ್ಕ ಮೆಮೊರೀಸು. ಓಕೆ ಇದು ಮುಗೀತು. ನೆಕ್ಸ್ಟ್ ಇದಾದ್ಮೇಲೆ ಇದ್ರೊಳಗಡೆ ಏನಿದೆ ಫೋಟೋಸು. ಅದರಲ್ಲೇನೋ ನನ್ನವೇನ ಸುಮಾರು 2-3 ಥರದ ಅವಾಗೆಲ್ಲ ಸ್ಟೈಲಿಸ್ಟ್ ಫೋಟೋಸ್ಗಳೆಲ್ಲ ಮಾಡಿ ತೆಗಿಸ್ತದೆ. ನಾನಂತೂ ನೋಡಲ್ಲ ಅವನ್ನ. ಇದು ನಮ್ಮದು ನಮ್ಮ ಕೃಷ್ಣ ಇನ್ನೊಂದು ಕಾರ್ ಬೀಗ ಅದು ಯೂಸ್ ಮಾಡಬೇಕು, ಯೂಸ್ ಮಾಡಿಲ್ಲ. ಇದು ಸೆಕೆಂಡ್ ಬಿಗ್ ನಾಪತ್ ಬಂದವ. ಮತ್ತೆ ಇದರೊಳಗಡೆ ಒಂದೆರಡು ಕೀ ಬಂಚ್ಗಳಿದೆ. ಕಾಯಿನ್ಸ್ ಇತ್ತಲ್ಲ, ಏನಾಯ್ತು? ಕೀ ಬಂಚ್ ಮತ್ತೆ ನಿಮಗೆ ಹಳೆ ಇದು ನೋಡ್ರಿ ಮ್ಯಾಟ್. ಒಂದ್ಸಲ ಕರ್ಕೊಂಡು ಹೋಗ್ಬೋದು ಬನ್ನಿ. 90 ಕಿಡ್ಸ್ ಅವ್ರಿಗೆ ಕಾಯಿನ್ಗಳು ಇವರೆಲ್ಲ ಗೊತ್ತಾ ನೋಡಿ. ಎಂಜಾಯ್ ಮಾಡ್ತಾರೆ ನೀವು. ಒಂದ್ಸಲ ನೆನೆಸ್ಕೊಂಡು ವಾವ್ ಅಂತೀರಾ. ನೋಡಿ ಏನೇನಿದೆ ವಿಡಿಯೋ ಮಾಡೋದು. ಇಲ್ಲಿ ತರ್ಸು. ನನ್ನ ಕೈಯಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ನಾನು ಇರೋವರೆಗೂ ಅಂತೂ ನನ್ನ ಜೊತೆ ಇದ್ದೇ ಇರ್ತವೆ. 50 ಪೈಸಾ 4 ಅಣೆ. ನಾನು ಹುಡ್ತಾಗ ನನಗೆ ಬುದ್ಧಿ ಬಂದಾಗಿಂದ 4 ಅಣೆ ನಡೀತಿತ್ತು ನಮ್ರಲ್ಲಿ. ನೋಡಿ ಈ 4 ಅಣೆ ಅಂತೂ ರಾಜಾರಾಣಿ ಆಡುವಾಗ ಇವೆಲ್ಲ ಯೂಸ್ ಮಾಡಿರೋ ಮೆಮೊರಿ ನನಗಂತೂ. 4 ಅಣೆ ಇಲ್ಲಿ ಒಂದು ಹಳೆ ಕಾಯಿನ್ 8 ಅಣೆ ತೋರ್ಸು. 8 ಅಣೆ ಇದು 50 ಪೈಸಾ ನೋಡಿರ್ತೀರಲ್ವಾ? ಇದು ನಾನು ರಜಪುಲ ಆಡ್ತಾ ಇದ್ದೆ. ಇದಕ್ಕೆಲ್ಲ ಗೋಲಿಗಳು ಅವೇ ಎಲ್ಲ ತಗೊಂಡು ಮಸ್ತ್ ಆಟ ಆಡಿದ್ವಿ. ಇದ್ರಾಗೆಲ್ಲ ರಾಜಾರಾಣಿ ಆಡಿರಂತ. ಇನ್ನೊಂದು ಬೇರೆ ತರ ಒಂದು 8 ಅಣೆ ಇತ್ತು, ಅದಿಲ್ಲ. ನೋಡಿ ಇಲ್ಲೊಂದು ಇದೆ ನಂಬರ್ 1 ಫೇಮಸ್. ಇದು ಸಖತ್ ಓಡಿದೆ ಅವಾಗೆಲ್ಲ. 4 ಅಣೆ ತೋರ್ಸು. ಅದೇನೋ ಸಿಂಹ ತರ ಏನೋ ಹಿಂದೆ ಏನೋ ಇತ್ತಪ್ಪ. ಸಿಂಹನ 4 ಅಣೆ ಹಿಂದೆ ಯಾವ್ದು? ಯಾವ 4 ಅಣೆ? 4 ಅಣೆ ಇದೆ ಅನ್ಸುತ್ತೆ. ಇದು ಯಾವ್ದು ಹೊಸ್ದಾಗಿ ಬಿಟ್ಟಿದೆ ಅನ್ಸುತ್ತೆ. ಒಂದು 4 ಅಣೆ ಐತೆ ನೋಡು. ಅದ್ರಿಂದ ಏನೋ 4 ಅಣೆ. ಇಲ್ಲೊಂದು ಐತೆ, ಇಲ್ಲೊಂದು 4 ಅಣೆ ಇದೆ. ಅಂದಿ ಗೆಂಡಾಮೃಗ. ಅದು ಹಂದಿ ಅಂತೆಲ್ಲ ಗುರು ನೀನು. ಗೆಂಡಮೃಗನ ತೋರ್ಸು. ಏನು ನೋಡಕ ಸಡನ್ ಆಗಿ ಹಂಗೆ ಕಾಣ್ತಾ ಇದೆ ನೋಡಿ. ಸೂಪರ್. ಗೆಂಡಮೃಗ ಏನೋ ಎಲ್ಲೋ ಹೋಗ್ಬಿಡ್ತೀವಿ ಒಂದೇ ಸಲ. ಅಲ್ಲೋಡಿ ಕೊಡಿಲಿ, ನಾನು ನೋಡ್ತೀನಿ. ಅಯ್ಯಪ್ಪ ಇದೆಲ್ಲ ಕಾಯಿನ್ಸ್ ಇಷ್ಟಿಷ್ಟು ಕುಳ್ಕ. ಇದು ಏನ್ ಗೊತ್ತಾ, ಕೆಲವು ಸಲ ಯಾರು ತೀರ್ಕೊಂಡ್ಬಿಟ್ರೆ ಇವನ್ನ ಜಾಸ್ತಿ ತೂರ್ ಬಿಡರು ಮಂಡಕ್ಕಿ ಜೊತೆ ಮಿಕ್ಸ್ ತಡಿ ಗುಂಡಿ 10 ಪೈಸಾ ಅಂತ. 10 ಪೈಸಾ ಬರೀ 10 ಪೈಸಾ. ತಡಿ ನೋಡಿ ಫ್ರೆಂಡ್ಸ್, 10 ಪೈಸಾ ಇಷ್ಟೇ ಐತೆ. ಇದು 25 ಪೈಸಾ. ಇದು 4 ಅಣೆ. ಇದು 4 ಅಣೆ. ಇವೆಲ್ಲ ನಮ್ಮ ಲೈಫಲ್ಲಿ ಬಂದು ಹೋಗಿದ್ದಾವೆ. ಅಯ್ಯಪ್ಪ ಇವೆಲ್ಲ ನಡೆಯಂಗಿದ್ರೆ ಆ ಕಾಲದಾಗ ₹1 ಕೊಟ್ರೆ ಅದೇ 5,000 ಕೊಡ್ತೀನಿ ಅಂದ್ರೆ ನಾನು ಯಾರಿಗೂ ಕೊಡಲ್ಲ. ಯಾಕಂದ್ರೆ ತುಂಬಾ ವರ್ಷದಿಂದ ನನ್ನ ಜೊತೆ ಇದ್ದಾವೆ. ನಾನು ಹುಟ್ಟಾಗ 4 ಅಣೆ ನಡೀತಿತ್ತು. ₹1 ಕೊಟ್ರೆ ನಮ್ಗೊಂದು 16 ಏನೋ ಚಾಕ್ಲೇಟ್ ಕೊಡೋರು. ಅವಾಗ ₹1 ಕೊಟ್ರೆ ನಮಗೆ 36 ಎಲೆ ಬರೋದು. ಇವಾಗ ₹10, ₹2 ₹5 ಎಲೆ. ನೋಡಿ ಫ್ರೆಂಡ್ಸ್, ಇದೊಂದು ಚೈನು ಆಯ್ತಾ. ಇದು ಅದೇನೋ ಗೊತ್ತಿಲ್ಲ. ಇದು ಆಗಿನ ಕಾಲಕ್ಕೆ ಕೊಳ್ಳಲ್ಲಿ ಒಂದು ಚೈನ್ ಇರ್ಲಿ ಅಂತ ತಗೊಂಡಿದ್ದೆ. ಬಂಗಾರದ ಭವಿಷ್ಯ, ಬಂಗಾರದ ಸರ ಅದು. ಇದು ನನಗೆ ಯಾಕೋ ಗೊತ್ತಿಲ್ಲ, ಸಖತ್ ತುಂಬಾ ಇಷ್ಟ ಆಗಿತ್ತು. ಸುಮಾರು ವರ್ಷಗಳ ಹಾಕ್ಯಂಡೆ. ಹೋಗ್ತಾ ಸ್ವಲ್ಪ ಕಲರ್ ಚೇಂಜ್ ಆಗೋಯ್ತು. ಬದಲಾದಂಗೆ ಚೈನ್ ಬದಲಾಯಿಸ್ಬಿಟ್ಟೆ. ಬಟ್ ಇದೊಂದು ಮೆಮೊರಿಗೆ ಅಂತ ಅಂದು ಇದೊಂದು ಉಳ್ಕೊಂಡಿದೆ. ಯಾರನ್ ಚೈನ್ ಅಂತಾರ? ಚೈನ್ ತುಂಬಾ ಚಿಕ್ಕ ಚೈನ್. ಬಟ್ ಇದನ್ನ ಬಂಗಾರದ ಅನ್ಕೋಬಿಡಿ. ಆಗಿನ ಕಾಲಕ್ಕೆ ₹10 ₹5 ಆಲ್ಮೋಸ್ಟ್ ₹5 ಏನಿದು ತಂತಿ ಎಲ್ಲ ಇಟ್ಕೊಂಡಿದ್ಯಾ? ಈಗ ಯಾವುದೋ ತಂತಿ ಎಮರ್ಜೆನ್ಸಿಗೆ ಯಾವ್ದಾನ ಮನೆಗೆ ಬೇಕಾಗುತ್ತೆ ಬಟ್ಟೆ ಕಟ್ಟಕ್ಕೆ. ಓಕೆ ಮುಗಿತು. ಇನ್ನೇನಿದೆ ನೀನು? ಸಣ್ಣದೊಂದು ಡೈರಿ ಇದೆ. ಅದರಲ್ಲಿ ಏನೈತೆ? ಡೈರಿಯಲ್ಲಿ ಏನೂ ಇಲ್ಲ. ಬಟ್ ಈಗಿನ ಕಾಲದಾಗ ಆಲ್ರೆಡಿ ಇವೆಲ್ಲ ಮೊಬೈಲ್ ಬಂದಮೇಲೆ ಇವೆಲ್ಲ ಯೂಸ್ ಆಗೋದು ಕಮ್ಮಿ ಆಗೋದು. ಆದರೂ ಯಾವ ಒಂದೆರಡು ಮೆಮೊರಿಗಳು ಏನೋ ಬರ್ಕೊಂಡಿದ್ವಿ. ಎಲ್ಲ ನಾನು ಗಾಡಿ ಟ್ರಿಪ್ ಹೋಗುವಾಗ ಎಲ್ಲೆಲ್ಲ ಪ್ಲೇಸ್ಗೆ ಹೋದಾಗ ಅಡ್ರೆಸ್ಗಳು ಮರಿತೀನಿ ಅಂದ್ಬಿಟ್ಟು ಬರ್ಕೊಂಡಿದ್ದೆ. ಓಕೆ, ಡೈರಿದು ಮುಗಿದು. ನೆಕ್ಸ್ಟ್ ಇದರೊಳಗಡೆ ಏನೈತೆ? ನೆಕ್ಸ್ಟ್ ಇದರೊಳಗಡೆ ಏನಿದೆ ಫ್ರೆಂಡ್ಸ್? ಓ ಮೈ ಗಾಡ್, ಇದು ನೋಡಿ ಫ್ಯಾಮಿಲಿ ಗೇಮ್ ಮಾಡೋಂಥದ್ದು ಹಾವು ಏಣಿ ಆಟ. ಇದು ಆಕ್ಚುಲಿ ರೀಸೆಂಟ್ಲಿ ಒಂದು 6 ಮಂತ್ 1 ಇಯರ್ ಆಯ್ತು ಅನ್ಸುತ್ತೆ ತಂದು. ಇದನ್ನು ಯೂಸ್ ತಂದಿರೋದು ನನಗೆ ಗೊತ್ತಿಲ್ಲ. ಹೇಳಿದ್ನಲ್ಲ ನಿನಗೆ. ನಿಜ ಫ್ರೆಂಡ್ಸ್, ನನಗಿದು ಗೊತ್ತೇ ಇಲ್ಲ. ನಮ್ಮ ಮನೆಗೆ ಹಳೇದೊಂದು ಇನ್ನೊಂದೈತೆ, ಆ ಕಡೆ ರೂಮಲ್ಲಿ ಐತೆ. ಹಾವು ಏಣಿಗೆ ಇಲ್ಲ, ಇವ್ರೇನೋ ಮೋಸ ಮಾಡಿ ಎಲ್ಲ. ಒಂದೊಂದ್ಸಲ ತಗೊಂಬಂದ್ರೆ ಖುಷಿ ಆಗ್ಬಿಡ್ತಾರೆ, ಒಂದೊಂದ್ಸಲ ತಗೊಂಬಂದಾಗ ಹಾವು ಅಂತಾರ. ಅವಾಗ ನಾನು ಸ್ವಲ್ಪ ಅವ್ರಿಗೆ ಲೇಟಾಗಿ ವಿಷಯ ತಿಳಿಸ್ಬಿಡ್ತೀನಿ. ಇದು ನೋಡೇ ಇಲ್ಲ, ಬಚಿಕ್ಕೆ ಇದೆಯಾ ಇರ್ಬೋದು. ಅವ್ರಿಗೆ ಇವತ್ತು ನೋಡಿ, ಅವ್ರಿಗೆ ಇವತ್ತು ವರ್ಷಂಗಾಗಿದೆ. ಈ ಲಾಗ್ ಮಾಡಿದ್ರಿಂದ ಸಿಗಾಕೊಂಡಿದ್ಯಾ? ಏನದು ಮರದ ತರ ಆಯ್ತಾ? ಹಿಂದ್ಗಡೆ ಲೂಡೋ ಗೇಮ್ ಇದೆ. ಇದು ಹಾವು ಏಣಿ ಆಟ. ಕೊಡು, ಒಂದಿನ ಆಡಬೇಕು. ನಿಜ ಸಕ್ಕದಾಯ್ತೆ, ರೊಡ್ ಥರ ಐತೆ. ಎಷ್ಟಿತ್ತಿದು? ಅಯ್ಯೋ, ಟೋಪಿ ಥರ ಇದ್ದಾವೆ. ಇವು ಯಾವ ಕಾಯಿನ್ಸು?
ನಿಜ ಗೊತ್ತಿರಲಿಲ್ಲ ನನಗದು. ಇನ್ನು ಏನೇನಿದೆ ಇದರಲ್ಲೆಲ್ಲ? ಏನಿದೆ ಆದಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಿದೆ? ಈ ಥರ ಸೂಟ್ ಕೇಸ್ ನಿಮ್ಮನೆಗೂ ಇದ್ರೆ ಕಮೆಂಟ್ ಮಾಡಿ. ಈ ಥರ ಫ್ರೆಂಡ್ಸ್ ನೋಡಿ, ನಾನು ಇದಾದ ಟ್ರಂಕ್ ತಡಿ, ಈ ಥರ ಟ್ರಂಕ್ ನಿಮ್ಮನೇಲೂ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನೋಡಿ, ನಾನು ಹಾಸ್ಪಿಟ್ಲ್ ಅಂದ್ರೆ ಅವಾಗ ಇದಕ್ಕೂ ಆಲ್ಮೋಸ್ಟ್ 20 ವರ್ಷ ಆಗಿರ್ಬೇಕು ಇವಾಗ. ಯಾವ್ದದು? ಸಾಗರ್ ಹಾಸ್ಪಿಟ್ಲ್. ಬಾಬಾ ಏನು ಸಕ್ಕದೈತೆ. ತೋರ್ಸು 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 ತೋರ್ಸು. ಸಾಗರ್ ಹಾಸ್ಪಿಟ್ಲ್. ಇಟ್ಕೊಂಡು ನೀಟಾಗೆ. ಸಾಗರ್ ಹಾಸ್ಪಿಟ್ಲ್ ಕೆಲಸ ಮಾಡುವಾಗ ಇದೊಂದು 2006ರಿಂದ ಇಟ್ಕೊಂಡಿದ್ಯಾ ಅಷ್ಟು ನೀಟಾಗೆ? ಯಾಕಂದ್ರೆ ಸೂಟ್ ಕೇಸಲ್ಲಿ ತಳುಕ್ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟೇ ಕವರ್ ಹಾಕಿಟ್ಟಿದೆ. ಇದೇನು ಆಗಿಲ್ಲ. ಸೂಪರ್. ಏನಾಯ್ತು ಅಂತ ನೋಡೋಣ ಬನ್ನಿ. ಅದ್ರೊಳಗೆ ಏನೋ ಐತೆ ಅಲ್ವಾ? ನೀನು ಕ್ರಿಕೆಟ್ ಜಾಸ್ತಿ ಹುಚ್ಚು. ನಾನು ಮುಂಚೆ ಸಕ್ಕತ್ ಹುಚ್ಚು. ಪೇಪರ್ನಾಗ ಒಂದು ಸಣ್ಣ ಯಾರೋ ಕ್ರಿಕೆಟ್ ಪ್ಲೇಯರ್ ಫೋಟೋ ಬಂದ್ರು ಕೂಡ ಅದನ್ನ ಕಟ್ ಮಾಡ್ತಿದ್ದೆ. ಬನ್ನಿ ಒಂದು ಸ್ವಲ್ಪ ಸ್ವೀಟ್ ಮೆಮೊರಿ ತೋರ್ಸು ತೋರ್ಸು. ನಾನು ಯಾವಾಗ ಮಾಡ್ಕೊಬೇಡಿ ಇವನೆಂತಾರಪ್ಪ ಅಂತ. ಬಟ್ ಅವಾಗ ಚಿಕ್ಕ ವಯಸ್ಸಲ್ವಾ, ಹುಡುಗರಾಟ, ಏನು ಮಾಡೋಕ್ಕಲ್ಲ. ನನಗೆ ಸ್ವಲ್ಪ ಕ್ರಿಕೆಟ್ ಕ್ರೇಜ್ ಜಾಸ್ತಿ ಇತ್ತು. ನೋಡಿ ಇವ್ರು ಯಾರು, ಸೂಪರ್ ಬಾಸ್. ಯಾರದು? ವೀರೇಂದ್ರ ಸೆಹ್ವಾಗ್ ಅಂದ್ರೆ ನನಗೆ ಸಖತ್ ಲೈಕ್ ಮಾಡ್ತಿದ್ದೆ. ಇವರು ಭಯಂಕರ ಆಟಗಾರರು ಇವರು. ಈಗಲೂ ಯಾರು ಮರೆಯಲ್ಲ ಅಷ್ಟು ಸುಲಭವಾಗಿ. ಸೆಹ್ವಾಗ್ ಅವ್ರ ಜೊತೆಗೆ ಇವ್ರು ಯಾರು, ಇವರು ಸೆಹ್ವಾಗ್ ಅವರೇ. ಇವರು 300 ಏನೋ ಸೆಂಚುರಿ ಮಾಡಿದ್ರು. 300 ಅಲ್ಲ, ಒನ್ ಡೇ ಅಲ್ಲಿ ಇದು ಮಾಡಿರೋದು. ಒನ್ ಡೇ 100 ಸೆಂಚುರಿ ಮಾಡಿದಾಗ ಕಟ್ ಮಾಡ್ಕೊಂಡು ಪೇಪರ್. ಇವೆಲ್ಲ ಪೇಪರ್ ಯಾವ ಕಾಲದಾಗ ಗೊತ್ತಿಲ್ಲ. ಹೆಂಗಿದ್ರು ನೋಡಿ, ನನ್ಗೆ ಯಾರೋ ಮನುಷ್ಯರೇ ಎದ್ದು ಬಂದ್ರೆ ನಮ್ಮಂಗೆ ಆಗ್ತೈತೆ ಫೀಲಿಂಗ್. ದೊಡ್ಡಮ್ಮರ ಮನೆಗೆ ಹೋಗಿದ್ದೆ, ಶಿರಾ ತಾಲೂಕು ಬೋನಹಳ್ಳಿ ಅಂತ ಒಂದು ದೊಡ್ಡಮ್ಮರ ಮನೆಗೆ ಹೋದಾಗ ಅವ್ರ ಮನೆಗೆ ಅವ್ರ ಮನೆಗೆ ಪೇಪರ್ಗಳು ಬರ್ತಾ ಇದ್ವು. ಬೇಸಿಗೆ ರಜೆ ಅಂತ ಹೋದಾಗ ನಾನು ಏನಿಲ್ಲ ಇಂಥ ಕಂಟ್ರು ಸಾಕು ಕಟ್ ಮಾಡ್ಕೊಂಡ್ಬಿಟ್ಟು ಇಷ್ಟು ಪೇಪರ್ ಕಟ್ ಮಾಡಿದ್ದೆ ಟೋಟಲ್. ತೋರಿಸಿ ಇನ್ನೂ ಏನೇನೈತೆ. ಇನ್ನೂ ಸುಮಾರು ಫೋಟೋಸ್ಗಳಿದಾವೆ. ಇನ್ನು ಅದ್ರಲ್ಲಿ ಬೇರೆ ಆಯ್ತಾ? ಅಯ್ಯೋ ಪುಸ್ತಕ ಹೋಗ್ತೀನಿ ನೋಡಿದೆ. ಈ ಥರ ನಾವು ಎಕ್ಸಾಮ್ ಬರಿಬೇಕಾದ್ರೆ ಪ್ರೈಮರಿ ಸ್ಕೂಲಲ್ಲಿ ಆನ್ಸರ್ ಶೀಟ್ ಇಡೋಕ್ಕೆ ಇಟ್ಕೋತಿದ್ವಿ. ನಾವು ಬದುಕಿದ್ರು ಇದನ್ನು 20 ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ. ಎಷ್ಟು ವರ್ಷ ಆಗಿರ್ಬೋದು. ಕಳಿಬಾರ್ದು ಸ್ವೀಟ್ ಮೆಮೊರಿ ಆಗಿಲ್ಲ ಅಂದ್ಬಿಟ್ಟು ಸ್ಟೆಪ್ಲರ್ ಪಿನ್ ಹೊಡೆದಿಟ್ಟಿದ್ದೀನಿ. ಬಟ್ ಈಗ ಓಪನ್ ಮಾಡ್ಲಾ? ಮಾಡು, ಓಪನ್ ಇಲ್ಲ ಒಂದು ಕಡೆ. ಇವತ್ತು ಈ ಟೈಮಲ್ಲಿ ಒಂದು ಸಾಂಗ್ ನೆನಪಾಗ್ತೈತೆ, ಹೇಳ. ಸವಿ ಸವಿ ನೆನಪು ಸಾವಿರ. ಮಾಡ್ಕೋಬೇಡಿ, ನಂಗೆ ಅವಾಗ ಕ್ರಿಕೆಟ್ ಜಾಸ್ತಿ ಇತ್ತು. ತಡಿ ಹೇಳ್ಬೇಡ ತಡಿ. ಸೊ ಫ್ರೆಂಡ್ಸ್, ನನ್ನ ವಾಯ್ಸ್ ಸರಿ ಇಲ್ಲ. ನೆನ್ನೆ ಜಾತ್ರೆಗೆ ಹೋಗಿದ್ವಲ್ಲ, ಚೆನ್ನಾಗಿ ಆಟಾಡಿ ಕಿರ್ಚಿ, ಸೊ ನನ್ನ ವಾಯ್ಸ್ ಹೋಗಿದೆ. ಸೊ ಈ ಸ್ವೀಟ್ ಮೆಮೊರೀಸ್ ತೋರಿಸಿದ್ದಾರೆ, ಅದಕ್ಕೆ ಒಂದು ಹಾಡು ಹೇಳ್ತಾ ಇದ್ದೀನಿ. ಸವಿ ಸವಿ ನೆನಪು ಸಾವಿರ ನೆನಪು. ತೋರ್ಸಪ್ಪ, ಏನದು ಫೋಟೋ? ಯಾರ್ದದು? ಸೆಹ್ವಾಗ್ ಅವರು. ಅಯ್ಯಪ್ಪ, ಯಾರು ಫ್ಯಾನ್ ನೀನು ನಾವು ಕ್ರಿಕೆಟಲ್ಲಿ? ಆಗಿನ ಕಾಲ ವೀರೇಂದ್ರ ಸೆಹ್ವಾಗ್. ನಾವು ಚಿಕ್ಕ ಹುಡುಗರಾಗಿದ್ದಾಗ ನೋಡಿ, ಇದು ವಿರಾಟ್ ಕೊಹ್ಲಿ. ಅವಾಗ ತಾನೆ ಆ ಟೈಮಲ್ಲಿ ಎಂಟ್ರಿ ಆಗಿ ನೋಡಿ, ಅವ್ರ ಫೇಸ್ ನೋಡಿ ಹೆಂಗಿದೆ, ಚಿಕ್ಕ ಏಜ್. ಇನ್ನು ಅವಾಗ ತಾನೇ ಹೊಸದಾಗಿ ರೀ ಎಂಟ್ರಿ ಆಗಿದ್ರು. ತಡಿ ಇನ್ನೊಂದ್ಸತಿ ತೋರಿಸು ವಿರಾಟ್ ಕೊಹ್ಲಿನ. ಇಲ್ಲಿ ಹೆಂಗಿದಾರ ಅವರು? ವಿರಾಟ್ ಕೊಹ್ಲಿ, ಉಮೇಶ್ ಯಾದವ್, ಮತ್ತೆ ಇವರು ವಿನಯ್ ಕುಮಾರ್ ಅನ್ಸುತ್ತೆ. ಚೆನ್ನಾಗಿದೆ ಫೋಟೋಸ್. ಅದು ಫೋಟೋಸ್ ಹೊಡ್ಕೋಬೇಕು. ಇನ್ನು ಯಾವ್ದಿದೆ ನೋಡಿ, ನಮ್ಮ ಇವರು ಗೋಡೆ, ರಾಹುಲ್ ದ್ರಾವಿಡ್. ಗೋಡೆ? ಅವ್ರು ಗೋಡೆ ಅಂತಿದ್ದಾರೆ ಅವ್ರನ್ನ. ರಾಹುಲ್ ದ್ರಾವಿಡ್ ಆಗಲ್ಲ ಟೆಸ್ಟ್ ಅಲ್ಲಿ ಅಂದ್ಬಿಟ್ಟು. ಇವರು ಅಜಿಂಕ್ಯ ರಹಾನೆ. ಇವರು ಎಲ್ಲಿ ತೋರ್ಸು, ನೀಟಾಗಿ ತೋರ್ಸು. ಅಜಿಂಕ್ಯ ರಹಾನೆ. ನಮ್ಮ ಬಾಸ್ ಮತ್ತೆ ಬಂದ್ರು, ಸೆಹ್ವಾಗ್. ನಮ್ಮ ತೆಂಡೂಲ್ಕರ್ ಬಾಸ್, ಸಚಿನ್ ತೆಂಡೂಲ್ಕರ್. ಅದೇನದು ಇಟ್ಕೊಂಡಿರೋದು? ತೆಂಡೂಲ್ಕರ್ ಅವ್ರ ಬ್ಯಾಟ್ ಇದು ಮಾಡಿರೋದು. ಅದೇನೋ ಅದೇ ತರ ಬರ್ದಿದಾರ. ಇಲ್ಲಿದೆ ನೋಡಿ, ಬ್ಲಾಕ್ ಅಂಡ್ ವೈಟ್, ಸಚಿನ್ ತೆಂಡೂಲ್ಕರ್. ಇವೆಲ್ಲ ಆಲ್ಮೋಸ್ಟ್ 15-20 ವರ್ಷದ ಹಿಂದೆ ಕಟ್ ಮಾಡಿರೋ ಪೇಪರ್ಗಳು ಇವೆಲ್ಲ. ಅಯ್ಯಪ್ಪ, ಗ್ರೇಟ್ ಬಿಡಿ. ನಾನು ನೋಡಿಲ್ಲ, ನಾನು ಸುಮಾರು ವರ್ಷಗಳಾಯ್ತು ನೋಡಿ. ಇವತ್ತು ಈ ವಿಡಿಯೋಗೋಸ್ಕರ ಎಲ್ಲ ತೋರಿಸಿತ್ತು. ಇದೇನದು? ರಾಹುಲ್ ದ್ರಾವಿಡ್ ರಿಟೈರ್ಮೆಂಟ್ ಆದಾಗ ಮಹಾಗೋಡೆಯ ವಿದಾಯದ ನುಡಿಗಳು. ಮಹಾಗೋಡೆಯ ವಿದಾಯದ ನುಡಿಗಳು ಅಂದ್ಬಿಟ್ಟು ರಾಹುಲ್ ದ್ರಾವಿಡ್. ಮಹಾಗೋಡೆಯ ವಿದಾಯದ ನುಡಿಗಳು ಅಂದ್ರೆ ಅವ್ರನ್ನ ಗೋಡೆ ಅಂತಿದ್ರಂತೆ. ಗೋಡೆ ಅಂದ್ರೆ ಬೇಗ ಔಟ್ ಆಗಲ್ಲ ಅಂದ್ಬಿಟ್ಟು ಒಂಥರ ಗೋಡೆ ತರ ನಿಂತ್ಕೊಂಡು ಆಡ್ಬಿಡೋದು. ಓ ಹಂಗೆ. ಸ್ಟ್ರಾಂಗ್ ಪ್ಲೇಯರ್. ನೋಡಿ ರಾಹುಲ್ ದ್ರಾವಿಡ್ ಎಲ್ಲ, ಇವರೆಲ್ಲ ಕ್ರೇಜ್ ತುಂಬಾ ಇತ್ತು. ರಾಹುಲ್ ದ್ರಾವಿಡ್, MS ಧೋನಿ, ಮತ್ತೆ ಇಲ್ಲಿ ಸಚಿನ್ ತೆಂಡೂಲ್ಕರ್. ಇಲ್ಲಿ ತೆಂಡೂಲ್ಕರ್ ನೋಡಿ, ಇಲ್ಲಿ ಫುಲ್ಲು ಸೆಂಚುರಿ ಹೊಡೆದಿದ್ರ ಅವಾಗ. 100 ಹೊಡೆದಾಗ ಈ ತರ ಆಕ್ಷನ್ ಮಾಡಿರೋದು. ಇನ್ನೂ ಇದಾವೆ, ತುಂಬಾ ಇದಾವೆ. ಪಟ ಒಂದೊಂದೇ ತೋರಿಸ್ಬಿಡು. ಇಲ್ಲಿ ನೋಡಿ, VVS ಲಕ್ಷ್ಮಣ್, ಗೌತಮ್ ಗಂಭೀರ್, ಇವ್ರಿಗೆಲ್ಲ ಒಂದು ದಿಗ್ಗಜರ ಕಾಲ ಇವ್ರದ್ದು. ನಾನು ಗಂಭೀರ್ದ ನೋಡಿದ್ದೀನಿ ವರ್ಲ್ಡ್ ಕಪ್ ಅಲ್ಲಿ. ಜಸ್ಟ್ 3 ಮಾರ್ಕ್ಸ್ ಅಲ್ಲೇ ನಾವು ಹೋಯ್ತು ಅವ್ರದ್ದು ಸೆಂಚುರಿ. ರೋಹಿತ್ ಶರ್ಮಾ. ನಾನು ಅದೊಂದೇ ವರ್ಲ್ಡ್ ಕಪ್ ನೋಡಿರೋದು. ಬಟ್ ಇವ್ನ ಎಂತ ಹುಚ್ಚ ಅನ್ಕೋಬಿಡಿ, ಬಟ್ ನಂದು ಅದು ಖುಷಿ. ನನ್ನ ಕ್ರೇಜ್ ಕ್ರಿಕೆಟ್ ಇಂದು ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಇವಾಗ ಫ್ಯಾಮಿಲಿ ಲೈಫ್ ಸ್ಟೈಲ್ ಅಲ್ವಾ, ಎಲ್ಲ ಹೋಗ್ತಾ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ನೋಡಿ ಟೆಸ್ಟ್ ಅಲ್ಲಿ ಇವೆಲ್ಲ 100 ಮಾಡಿರೋದು.
ಯಾವುದೋ ಗ್ರೂಪ್ ಫೋಟೋ ನಿಮ್ಮ ಸ್ಕೂಲ್ದಾ? ಫೋಟೋ ಮ್ಯಾಚಿಗೆ ಟೀಮ್ ಸೆಲೆಕ್ಷನ್ ಮಾಡಿದಾಗ ಫೋಟೋ ಹೊಡ್ಕೊಂಡಿರ್ತಾರಲ್ಲ ಆ ಫೋಟೋ ಇದು. ನಾನು ನಿಮ್ಮ ಸ್ಕೂಲ್ದು ಅಂದ್ಕೊಂಡೆ. ನಮ್ಮ ಸ್ಕೂಲ್ ಸದ್ಯಕ್ಕಿಲ್ಲ ನೋಡಿ. ವಿರಾಟ್ ಕೊಹ್ಲಿ ಹೇಗಿದ್ರು ಅವಾಗ, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಈಗಲೂ ಎಷ್ಟು ವ್ಯತ್ಯಾಸ ಇದೆ. ಅವಾಗ ಯಂಗ್ ಸ್ಟಾರು. ಹಂಗೆ ಒಂದು ಫೋಟೋ ಹೊಡ್ಕೊತೀನಿ. ಈ ಕಡೆ ಇಡಿ. ಗಂಭೀರ್ ನೋಡಿ, ನನಗೆ ಫೇವ್ರೆಟ್ ಗಂಭೀರ್. ನೆಕ್ಸ್ಟ್ ಮ್ಯಾಚಿಗೆ ರೆಡಿ ಆಗೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡಾಗ ಈ ಫೋಟೋ ಬಂದಿರೋದು. ತುಂಬಾ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ತೋರಿಸ್ತೇನೆ. ಇಂಪಾರ್ಟೆಂಟ್ ಇರೋ ತೋರಿಸು. ನೋಡಿ ರೈನಾ, ಸುರೇಶ್ ರೈನಾ. ಹಾ, ರೈನಾ ಸುರೇಶ್ ರೈನಾ. ಏನು ಸಕ್ಕತ್ತಾಗಿದ್ದಾನೆ. ಬಟ್ ಇವನ್ ಎಲ್ಲೂ ನಾನು ಗೋಡೆ ಪಾಡಿಗೆ ಎಲ್ಲೋ ಒಂದು 2-3 ಕಡೆ ಅಂಟಿಸ್ಕೊಂಡಿದ್ದೆ. ಬಟ್ ಇಷ್ಟೊಂದೆಲ್ಲ ಹಾಕಕ್ಕೆ ಎಲ್ಲೂ ವ್ಯವಸ್ಥೆ ಇರಲಿಲ್ಲ. ಓಕೆ, ಇನ್ನು ನೋಡಿ, ಇನ್ನು ಸುಮಾರು ಒಂದು 50ರಿಂದ 100 ಇದಾವೆ. ಇನ್ನು ಚಿಕ್ಕ ಪಕ್ಕ ಸೇರಿ ಒಂದು 100 ಪೇಪರ್ ಇದಾವೆ. ಇಷ್ಟಕ್ಕೆ ಸಾಕು ಅಂತ ಅಂದು ಸಾಕು ಕ್ಲೋಸ್ ಮಾಡೋಣ. ಇದರೊಳಗಡೆ ಇನ್ನೂ ಏನಾಯ್ತು ನೋಡೋಣ. ಯಾರು ಸಿಗ್ತಾ ಇತ್ತು? ಏನ ಇನ್ನೂ ಅವೇ ಫೋಟೋಸ್ ಇದಾವೆ. ಇನ್ನೂ ಅಷ್ಟೊಂದು ಇದೆಯಾ ಫ್ರೆಂಡ್ಸ್? ಹೇಳಲ್ವಾ? ನೋಡಿ, ಅಯ್ಯಪ್ಪನೇ, ಯಾರು ಸಹಿತ ಇಟ್ಕೊಂಡಿರ್ತಾರೆ ಕ್ರಿಕೆಟ್ ಅಭಿಮಾನಿಗಳು. ಎಲ್ಲಿ ಹಿಂಗೆ ಇಟ್ಕೊ ಒಂದ್ಸತಿ. ನಾನು ಇಟ್ಕೊಂಡು ನೋಡಿ, ಒಂದು ಸಣ್ಣದ 50 ಪೈಸೆ ಇದ್ದಂಗಿದೆ ಅಂತ ಫೋಟೋನು ಕಟ್ ಮಾಡ್ಕೊಂತೀನಿ. ಅದೇನಿದು ಟಿಕ್ಕಿ ಇದ್ದಂಗಿದೆ, ಚಿಕ್ಕದು, ಸಾಕತ್ತೈತೆ. ಯಾರು? ಸಚಿನ್ ತೆಂಡೂಲ್ಕರ್, ಇರ್ಫಾನ್ ಪಠಾಣ್, ಇಲ್ಲ ಯಾರೋ ಎಲ್ಲ ಹೇಳಲ್ವಾ? ಒಂಥರ ಹಂಗೆ ಆ ಟೈಮಲ್ಲಿ ಕ್ರೇಜ್. ಟೆಸ್ಟ್ ಮ್ಯಾಚ್ ಕೂಡ ನಾವು ಕಿವಿಯಲ್ಲಿ ಕೇಳಿ ಆನಂದಿಸಿದ್ವಿ ಆಗಿನ ಕಾಲದಲ್ಲಿ. ಒಂದು 4 ಹೋಯ್ತು ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ವಿ. ಬರೀ ರೇಡಿಯೋದಲ್ಲಿ ಕೇಳ್ಬಿಟ್ಟೇನೆ. ನಿಮ್ಮ ಹಾಸ್ಪಿಟ್ಲಲ್ಲಿ ಇತ್ತಾ FM? ಊರಲ್ಲಿದ್ದಾಗ. ನಿಮ್ಮ ಆಸ್ಪತ್ರೆಯಲ್ಲಿ ಇರಲಿಲ್ವಾ? ಹಾಸ್ಪಿಟ್ಲಲ್ಲಿ TV ಇತ್ತು. ಮ್ಯಾಚ್ ಇದ್ದಾಗ ಮ್ಯಾಚ್ ಎಂದಿರುತ್ತೆ ಅವತ್ತು ಬೇಗ ಡ್ಯೂಟಿ ಮುಗಿಸ್ಕೊಂಡು ಮ್ಯಾಚಿಗೆ ಕುತ್ಕೊಂಡ್ಬಿಡ್ತೀವಿ. ಅಲ್ಲೇ ಹಾಸ್ಪಿಟಲ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಡ್ತೀವಿ. ಅಲ್ಲಿ 8:30-9 ಗಂಟೆವರೆಗೂ ನಮಗೆ ಪರ್ಮಿಷನ್ ಇರೋದು. ನಿಮಗೆ ರೂಮ್ ಇತ್ತಾ? ನೀವು ಸಾಗರ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಸಪ್ರೇಟ್ ಬ್ಯಾಚುಲರ್ಸ್ ರೂಮ್ ಇತ್ತಾ? ರೂಮ್ ಇದ್ವಿ, 5-6 ಜನ ರೂಮಲ್ಲಿ ಇದ್ವಿ. ಬಟ್ಟೆ ಎಲ್ಲ ನೀವೇ ಒಕ್ಕೋತಿದ್ರಾ? ನೋಡಿ, ಒಬ್ಬ ನೋಡಿ ಮತ್ತೆ ಸಿಕ್ತಾ? ಇನ್ನೂ ಜಾಸ್ತಿ ಸಿಕ್ಕಿದ್ವಾ? ನಾನು ಇನ್ನೊಂದು ಕಾರ್ದೊಂದು ಕ್ರೇಜ್ ಇದೆಯಲ್ಲ, ಕಾರು ಹುಚ್ಚ. ಅದೇ ಇನೋವಾ ಕಾರ ಇರೋದಕ್ಕೆ ಮತ್ತೆ ಇವತ್ತಿನ ದಿನ ಕಾರಲ್ಲಿ ಓಡಾಡ್ತಾ ಇರೋದು. ಹೌದಾ? ಚೆನ್ನಾಗಿಟ್ಟಿದೆ ನನ್ನ. ಒಳ್ಳೇದಾಗಲಿ. ಕಾರ್ ಫೋಟೋಸ್ ಎಲ್ಲ ಯಪ್ಪ. ಕ್ರಿಕೆಟು, ಕಾರು ಇವೆಲ್ಲ ನನಗೆ ಯಪ್ಪ, ಅಷ್ಟು ಕಾರೇ? ಇಲ್ಲಿ ಇಡಿ. ಎಲ್ಲ ಕಾರ್ಗಳು, ಕಾರ್ ಫೋಟೋಸ್. ಈ ಅಪ್ಪ ಯಾರನ್ನ ನೋಡಿದ್ರೆ ವ್ಯೂವರ್ಸ್ ಬಿಟ್ಟು ಹುಚ್ಚ ಅನ್ಕೊಂತಾರೆ ನಿನ್ನ. ಅನ್ಕೋಬೇಡಿ, ಇದೆಲ್ಲ ಚಿಕ್ಕ ಏಜಲ್ಲಿ ಮಾಡ್ಕೊಂಡಿರೋದು. ಇವಾಗ ಆಲ್ರೆಡಿ 20 ನೀವೇ ಲೆಕ್ಕ ಹಾಕಿ. ಅಲೋ, ನಿಂದ ಈ ಥರ ಹುಚ್ಚಾರ, ನಂದೇ ಒಂಥರ ಹುಚ್ಚು. ನಾನು ವಿಷ್ಣುವರ್ಧನ್ ಫ್ಯಾನ್ ಅಲ್ವಾ. ನಮ್ಮ ಮನೆ ಬೀರ್ ತುಂಬ ಬರೀ ವಿಷ್ಣುವರ್ಧನ್ ಫೋಟೋ, ಸೇಮ್ ಇದೇ ಥರ. ವಿಷ್ಣುವರ್ಧನ್ ಫೋಟೋ ಸಿಕ್ಕಿದ್ರು ಕಟ್ ಮಾಡ್ಕೊಂಡು ನೀಟಾಗಿ ಬೀರಿಗೆ ಅಂಟಿಸೋದು. ಆಲ್ಮೋಸ್ಟ್ ಒಂದು 200-300 ಫೋಟೋಸ್ಗಳಿದಾವೆ ಈ ಕಾರ್ದು. ದೇವ, ಯಾವ ಕಾಲಕ್ಕೆ ಇವ್ರು ಯಾರೋ ಬಾಯಿ ತೆಗ್ದವ್ರೆ. ಬಟ್ ಇದನ್ನಂತೂ ಬೇಜಾರಾದ ಹಿಂಗೆ ನೋಡ್ಕೊಳ್ಳೋದು. ನಮ್ಮ ಟೈಮಲ್ಲಿ ಈ ಥರ ಹಿಂಗೆ ಮಾಡ್ತಿದ್ವಿ ಅಂತ. ಇವತ್ತೊಂದು ಲಾಗ್ ಆಯಿತು ಬಿಡು. ವಿವರ್ಸ್ ರೂಪಾ ನವೀನ್ ಚಾನಲ್ ನೋಡೋರು ನೋಡಿ ಖುಷಿ ಪಡ್ತಾರೆ. ಅಪ್ಪ ಮಾಡ್ಕೊಬಿಡಿ, ಇವನಂತ ಹುಚ್ಚ ಅನ್ಕೋಬೇಡಿ. ಬಟ್ ಆ ಕ್ರೇಜ್ ಹಂಗೆ ಮಾಡ್ಕೊಡ್ತಾರೆ ಫೋನ್ಸಲ್ಲಿ. ಇವಾಗಲೂ ಅದೇ ಇದೆ. ಈಗೂ ಇದೆ. 11-12 ಗಂಟೆವರೆಗೂ ಕ್ರಿಕೆಟ್ ನೋಡ್ತಾರೆ. IPL ಮ್ಯಾಚ್ ಬಂದ್ರೆ ನಮಗೊಂದು ಹಬ್ಬ ಇದ್ದಂಗೆ. ಎಂಜಾಯ್ ಮಾಡ್ಬೇಕಲ್ವಾ? ಏನು ಮಾಡೋದು, ಅವಾಗಿಂದ ಕತ್ಕೊಂಡ್ಬಿಟ್ಟಿದ್ವಿ. ಈಗ ಕೆಲವು ಜನ ಡ್ರಿಂಕ್ಸ್ ಮಾಡಿ ಎಡಿಟ್ ಆಗಿರ್ತಾರಲ್ಲ, ಇವಾಗ ನಾವು ಕ್ರಿಕೆಟ್ಗೆ ಹಂಗೆ ಬಿಡು. ಆಮೇಲೆ ಪ್ಯಾಕ್ ಮಾಡುವಂತೆ. ಓಕೆ, ಇದನ್ನ ಸೇಫಾಗಿ ಕಳಿಸ್ಬಿಡೋಣ. ಆಮೇಲೆ ಇಡುವಂತೆ. ನೋಡೋಣ ಅದ್ರೊಳಗೆ ಇನ್ನೂ ಏನೈತೆ? ಇನ್ನೂ ಒಂದು ಏನೋ ಇದೆ, ಬಟ್ ಅದು ನಿಮಗೂ ಖುಷಿ ಪಡೋಂಥದ್ದು. ರೂಪಶ್ರೀ ಅವರು ಅಯ್ಯಯ್ಯೋ, ಇದ್ರೊಳಗಿತ್ತ? ನಾನು ನೋಡೇ ಇಲ್ಲ, ಇದೆಲ್ಲೋ ತಂದ್ಕೊಂಡಿದ್ದೆ. ಇದರಲ್ಲಿ ಕ್ಯಾಲೆಂಡರ್ ತಡಿ, ನಮ್ದು 2016 ಮದುವೆ ಆಯ್ತು. ಸೊ ಆ ವರ್ಷದ್ದು ಕ್ಯಾಲೆಂಡರ್ ಮಾಡ್ಕೊಟ್ಟಿದ್ರು 2016. ನೋಡ್ರಿ, ಅವಾಗ ಎಷ್ಟು ಸಣ್ಣಕ್ಕಿದ್ದೀನಿ ನಾನು. ನೋಡಿ, ಇನ್ನೊಂದು ತೋರಿಸಿ. ಇದು ತಡಿ. ಸೂಪರ್. ಮತ್ತೆ ಈ ಕಡೆ ಒಂದು ಫೋಟೋ ಇದೆ ನೋಡ್ರೆ, ನಾವೆಲ್ಲ ಕ್ಯಾಲೆಂಡ್ರಲ್ಲೆಲ್ಲ ಬಂದಿದ್ದೀವಿ. ಸಣ್ಣಕ್ಕಿದ್ದೆ ಅವಾಗ ನಾನು. 2017 ಕ್ಯಾಲೆಂಡರ್ ಮಾಡ್ಕೊಟ್ಟಿರೋದು. ಒಂದು ವರ್ಷ ಇಂಚೆದ್ ಮಾಡ್ಕೊಟ್ಟವನು. ನಂದಿದ್ರಲ್ಲಿ ಫೋನ್ ಇದೆ. ನನ್ನ ಫೋನ್ ಕಳೆದೋಯ್ತು ಅನ್ನಲ್ಲ ಅವಾಗಲೇ. ಆ ಫೋನ್ ಇದೆ ಇದ್ರೆ. ಆ ಕಡೆ ತೋರಿಸು ನನ್ನ ಫೋನು. ಬಾ ನೋಡ್ರಿ ಹೆಂಗೆ ರೆಡಿ ಮಾಡೋರು ನನ್ನ. ಎಲ್ಲ ಗೋಲ್ಡ್, ನಾನು ಹಾಕೊಂಡಿರೋದೆಲ್ಲ ಗೋಲ್ಡ್. ಇದೇ ಫಸ್ಟ್ ಫೋಟೋ. ಈ ಕಡೆ ತಿರ್ಸು, ಹಿಂದೆ. ಇದು ನಮ್ಮದು ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಮದುವೆ ಆದ್ವಲ್ವಾ, ಅದರಿಂದ ಅಯ್ಯೋ ಹೆಂಗಿದೀನಿ ನೋಡು. ನೀನು ನೋಡಿ ಹೆಂಗಿದೀಯಾ, ಸಿಂಗ್ಲಿಕ್ಕ ಇದ್ದಂಗೆ. ಓಕೆ. ಅದ್ರಲ್ಲಿ
ವಾ ಒಂದು ದೊಡ್ಡ ಫೋಟೋ ಮಾಡಿಸ್ಬೇಕು ಕಣ್ ನವೀನ. ಇರಲಿ ಬಿಡು, ನನ್ಗೆ ಗೊತ್ತೇ ಇಲ್ಲ ಇದ್ರೊಳಗೆ ಐತಿ ಇದು ಅಂತ. ಎಲ್ಲ ಒಂದು ಕಡೆ ಐತೆ ಅಂದ್ಕೊಂಡಿದ್ದೆ. ಎಷ್ಟು ಮೆಮೊರೀಸ್ ಹಂಗೆ ಇದೆಯಪ್ಪ ಸದ್ಯ. ಸೂಟ್ ಕೇಸ್ ಇವತ್ತಿಗೆ ಕಂಪ್ಲೀಟ್ ಆಯಿತು. ಮತ್ತು ಇನ್ನೊಂದು ಸೂಟ್ ಕೇಸ್ ಇದೆ, ಬಟ್ ಅದ್ರಾಗೆ ಅಂತ ಓಲ್ಡ್ ಮೆಮೊರೀಸ್ ಏನಿಲ್ಲ. ರೀಸೆಂಟ್ಲಿ ಎಲ್ಲ ಅಂತ ಇಂಥವು ಎಲ್ಲ ಇಟ್ಟಿರ್ತೀನಿ. ತೋರಿಸ್ಬಿಡಿ ಅದನ್ನು ಒಂದ್ಸಲ ತೋರಿಸ್ಬಿಡ್ತೀನಿ, ನೋಡೋಣ. ಇವಾಗ ನವೀನ್ ಅವರು ಇವ್ರದ್ದು ಸೂಟ್ ಕೇಸ್ ಓಪನ್ ಮಾಡ್ತಾವ್ರೆ. ಬೀಗ ಓಂ ಚುಮ್ 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 ಡಮಾರ್. ಸುಮ್ಮನೆ ಬೀಗ ಆದರೆ ಬೀಗದ ಥರ, ಜೋಕಿಗೆ ಅಷ್ಟೇ ಮಾಡಿದ್ದು, ಬಟ್ ಇದು ಆಟೋಮೆಟಿಕ್ ಹಿಂಗೆ ಓಪನ್ ಆಗುತ್ತೆ. ಬೀಗದ ಥರ ಆದರೆ ಬೀಗ ಅಲ್ಲ ಅದು. ಏನೇನೈತಿ ಇದ್ರೊಳಗೆ? ಓಕೆ, ಓಪನ್ ಮಾಡೋಣ. ಇದ್ರಾಗೇನು ಅಷ್ಟೊಂದು ಐಟಮ್, ಜಾಸ್ತಿ ಐಟಮ್ ಇಲ್ಲ, ಒಂದು 10 ಐಟಮ್ ಇರ್ಬೋದು ಏನೋ, ನೋಡೋಣ. ಓಕೆ, ಚಿಕ್ಕ ಪೆಟ್ಟಿಗೆ, ನನಗೆ ಭಾಳ ಇಷ್ಟ ಈ ಚಿಕ್ಕ ಪೆಟ್ಟಿಗೆ. ನಾವಲ್ಲೆಲ್ಲ ಫೋಟೋಸ್ ಇಟ್ಕೋತಿದ್ವಿ ಆ ಮೂಲೆಗೆ. ಅವಾಗ ಏನದು? ಇದು ಸ್ಪೀಕರ್. ಅದು ಯೂಸ್ ಮಾಡ್ತಾ ಇದೀವಿ ಇವಾಗ. ಇದನ್ನು ಯೂಸ್ ಮಾಡ್ತಾ ಇದೀವಿ. ಆ ಕಡೆ ರೂಮಲ್ಲಿ ಇದೆ. ಓಕೆ, ಆ ಕಡೆ ರೂಮಲ್ಲಿ ಇದೆ. ಇದ್ರೊಳಗೆ ಏನಿದೆ ನೋಡೋಣ. ಏನಾಯ್ತು ಅದ್ರಾಗೆ? ಇನ್ನೇನು ಸ್ಕ್ರೂ ಡ್ರೈವರ ಅವು ಏನು ಇಟ್ಟಿದ್ದೀನಿ. ಇದು ಬ್ಯಾಗ್ ತುಂಬ ಚೆನ್ನಾಗಿದೆ. ಅದು ನಮ್ಮ ರಿಲೇಷನ್ ಅವ್ರ ಮದುವೆ ಕೊಟ್ಟಿರೋದು. ಅದನ್ನ ನೀ ತಗೊಂಡಿದ್ಯಾ ಏನೇನೋ ಇಟ್ಕೊಳಕ್ಕೆ? ಏನು ಮಾಡೋದು, ಅವರು ಜಾಸ್ತಿ ಇಂಥವೆಲ್ಲ ಯೂಸ್ ಮಾಡಲ್ಲ, ಬಿಸಾಕ್ಬಿಡ್ತಾರೆ. ನಾನು ಯೂಸ್ ಮಾಡಿಕೊಂಡು ಅದಕ್ಕೆ ಜೀವ ತುಂಬ್ತೀನಿ. ಇದು ನೋಡಿ, ಇದು ಯಾವುದೋ ಇದು ATM ಕಾರ್ಡು, ಬಟ್ ಯಾವುದು ಒಂದು ಅಯ್ಯೋ ದೇವ. ಅದು ಇದು ನೋಡಿ, ಇದು ಆಕ್ಸ್ ಕೇಬಲ್. ಅಯ್ಯೋ ನಾನು ಗ್ರೀನ್ ಬಳೆ ಅನ್ಕೊಂಡೆ. ಆಕ್ಸ್ ಕೇಬಲ್ ಇದು, ಮತ್ತೆ ಇನ್ನೊಂದು ಮೈಕ್ರೋ ಪಿನ್ ಇದು ಬರುತ್ತಲ್ಲ, ಇದು ಫ್ಯಾನ್ ಬರುತ್ತೆ. ಇದು ಇನ್ನೂ ವರ್ಕ್ ಆಗುತ್ತೆ, ಬಟ್ ಆ ಥರ ಈ ಪಿನ್ನಿನ ಫ್ಯಾನು ಇಲ್ಲ, ಇವಾಗ ಯೂಸ್ ಮಾಡಲ್ಲ ನಾವು. ಸಿ ಪಿನ್ ಯೂಸ್ ಮಾಡೋದು ಇವಾಗ, ಅದಿಲ್ಲ. ಇವು ಕೇಬಲ್ಸ್, TV ಕೇಬಲ್ಸ್ಗಳು, ಮತ್ತು DVD ನಾವು ಜಾಸ್ತಿ ಯೂಸ್ ಮಾಡ್ತಿಲ್ಲ, DVD ಕೇಬಲ್ಸ್ಗಳು ಇವನ್ನ ಹಾಕೊಡ್ತೀವಿ. ಗೊತ್ತಾ ನಿಮಗೆ? ಚಿಕ್ಕ ಕತ್ರಿ ಇವಾಗ ಸಿಗಲ್ಲ, ಇದು ಸಿಗುತ್ತೆ. ಓ ಇದು ನಾವು ಇದನ್ನ ಎಲ್ಲ ಯೂಸ್ ಮಾಡ್ತಿದ್ವಿ ಕಣ. ಈ ಚಿಕ್ಕ ಕತ್ರಿ ನಮ್ಮ ಮನೆಗೆ ಇತ್ತು ಅವಾಗ. ತೋರ್ಸು ಕತ್ರಿ. ಇವಾಗ ಯಾರ್ಯಾರು ಇದು ಫ್ರೆಂಡ್ಸ್ ಈ ಕತ್ರಿ ಹಿಂಗ್ ಉಲ್ಟಾ ತೋರ್ಸು, ಹಿಂಗ್ ಫೋಲ್ಡಿಂಗ್ ಮಾಡ್ತಾರೆ ಹಿಂಗೆ. ಅವಾಗ ಎಲ್ಲ ಹಿಂಗ್ ತೋರ್ಸು ಕೈಯಲ್ಲಿ ಇಟ್ಕೊಂಡು ತೋರ್ಸು. ನೋಡಿ ಫ್ರೆಂಡ್ಸ್, ಈ ಕತ್ರಿ ನಿಮ್ಮ ಮನೇಲಿದ್ದರೆ ಯಾರ್ಯಾರ ಮನೇಲಿದೆ ಈಗಲೂ ಕಮೆಂಟ್ ಮಾಡಿ. ಮಡ್ಸೋದನ್ನ ನೋಡೋಣ. ನೋಡಿ, ಇದೊಂಥರ ಮುಂಚೆ ಈ ಥರ ಇತ್ತು ಹಳೇದವಾಗ, ನನಗೆ ನೆನಪೈತಿದ್ದು. ಇದು ಫುಲ್ ಫೇಮಸ್. ಎಲ್ಲ ಜನಗಳ ಹತ್ರ ಯಾರ ಹತ್ರ ಹೋದ್ರು ಒಂದೊಂದು ಮನೆಗೆ ಇದ್ದೇ ಇರೋದು ಮುಂಚೆ. ವಾವ್, ಸೂಪರ್. ಕಮ್ಮಿ ಆಗಿದೆ. ಹಂಗೆ ಇಟ್ಕೊಂಡಿದ್ಯಾ ನೀನು. ನೆಕ್ಸ್ಟ್ ತೋರಿಸಿ. ಪಟ ನಮ್ಮ ವ್ಯೂವರ್ಸ್ ಬೇಗ ಬೇಗ ನೋಡ್ಬೇಕಂತೆ. ಇದು ನೋಡಿ, ಅದೇ ಟ್ರೈಪೋಡಾ? ಇದು ನಾವು ಲಾಲ್ ಬಗ್ಗೆ ಸ್ಟಾರ್ಟಿಂಗಲ್ಲಿ ಮದುವೆ ಆದಾಗ ಅನ್ಸುತ್ತೆ, ಫ್ಲವರ್ ಶೋಗೆ ಹೋದಾಗ ತಗೊಂಡಿದ್ದು. ಫ್ಲವರ್ ಶೋಗೆ ಹೋದಾಗ ತಗೊಂಡಿದ್ದು. ಅದೇನು ಏನು ಹೇಳೋದು? ಇದು ಸೆಲ್ಫಿ ಸ್ಟಿಕ್. ಇದನ್ನು ಯೂಸ್ ಆಗ್ತಾ ಇದೆ, ಒಂದು ಸ್ವಲ್ಪ ದಿನ ಯೂಸ್ ಆದರೆ ಯೂಸೇ ಮಾಡಿಲ್ಲ. ಯೂಸ್ ಆಗ್ತಾ ಇದೆ, ಯೂಸ್ ಮಾಡಿಲ್ಲ. ಮಾಡಬೇಕು ನೋಡೋಣ ಇನ್ಮೇಲೆ ಯೂಸ್ ಮಾಡೋಣ. ಇಲ್ಲ, ನಾವು ಹೊರಗಡೆ ಹೋದ್ರೆ ಮಾತ್ರ ಇದು ಯೂಸ್ ಆಗುತ್ತೆ, ಬಟ್ ಮನೆಯಲ್ಲೆಲ್ಲ ಏನು ನಾರ್ಮಲಾಗಿ ಮನೇಲಿ ಬೀರಲ್ಲಿ ಕುತ್ಕೊಂಡು ಮಲ್ಕೊಂಡಿರುತ್ತೆ ಅಷ್ಟೇ. ಅದಾದ್ಮೇಲೆ ನೋಡಿ, ಯಪ್ಪ ಟೈಮಲ್ಲಿ ಗಡಿಯಾರ ಕೆಟ್ಟಾಗ್ತಾವ ಗೊತ್ತಿಲ್ಲ. ಸೊ ಎಮರ್ಜೆನ್ಸಿಗೆ ಲೈಟ್ ಇಟ್ಕೊಂಡವ್ರೆ. 10 ರೂಪಾಯಿ 20 ರೂಪಾಯಿ ಇಟ್ಕೊಂಡು ಹೋಗ್ತಾರೋ ಬದಲು ಒಂದ್ಸಲ ಇದ್ಬಿಟ್ರೆ ಒಂದು ವರ್ಷ ಗಟ್ಟಲೆ ಆರಾಮಾಗಿ ಇರ್ತಾನೆ ಅಂದ್ಬಿಟ್ಟು ಯೂಸ್ ಮಾಡೋಕೆ ಚೆನ್ನಾಗಿರುತ್ತೆ. ನೋಡಿ, ಆಲ್ರೆಡಿ ಮೋಕ್ಷ ಎಲ್ಲ ಹಾಕೊಂಡು ಯೂಸ್ ಮಾಡಿ. ಹಂಗೆ ಇದ್ರೆ ಅವು ವೇಸ್ಟ್ ಆಗಲ್ವಾ? ಅದ್ರೊಳಗೆ ಹಂಗೆ ಇದ್ರೆ ಕೆಟ್ಟೋಗಲ್ವಾ? ಫುಲ್ ಪ್ಯಾಕಲ್ಲಿದ್ರೆ ಏನೂ ಆಗಲ್ಲ. ಹೌದಾ? ಮಾಡಬಾರ್ದು. ಹೌದಾ? ಓಕೆ. 2 ಸೈಜ್. ಇದು ರೂಪಶ್ರೀ ಅವರು ನನ್ನ ಬೈತಾರೆ ಅನ್ಸುತ್ತೆ. ಇದು ಯಾವಾಗಲೂ ಒಂದ್ಸಲ. ಏನದು? ಇದು ನೋಡಿ, ಇಂಥವು ಅದಿಯೋ ಅಷ್ಟಿದಾವ ಏನೋ. ನಮ್ಮ ಮನೇಲಿ ಆಲ್ರೆಡಿ ಒಂದೈತೆ, ಇನ್ನೊಂದು ತಗೊಂಬಂದವ್ರೆ. ಯಾರು ಕೊಡಲ್ಲ ಕಷ್ಟ ಕಾಲಕ್ಕೆ. ಒಂದೆರಡು ಎಕ್ಸ್ಟ್ರಾ ಇದ್ದಾಗ ಯಾವ್ದನ್ನು ಕೆಟ್ಟೋದಾಗ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಂದು ಜಾಸ್ತಿ ಪೆನ್ ಡ್ರೈ ಅಂತ ಇಂಥವೆಲ್ಲ ಇಟ್ಕೊಳ್ತಾರೆ. ಈ ಪರ್ಸ್ ನನಗೆ ಫೇವ್ರೆಟ್ ಪರ್ಸ್ ತಾನೆ. ಅದಲ್ಲ ಇನ್ನೊಂದು ನಂದು. ನನ್ನ ಪೆನ್ ಡ್ರೈ ಇಟ್ಕೊಳಕ್ಕೆ ನೋಡಿ, ಕೇಬಲ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನ ನೋಡಿ ಹೆಂಗೆ ಇಟ್ಕೊಂಡವ್ರೆ. ಇನ್ನೊಂದು ಚಿಕ್ಕದೈತೆ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ನೋಡಿ. ನನ್ನ ಫೇವ್ರೆಟ್ ಚಿಕ್ಕದಾದ ಕಾರಲ್ಲಿ ಐತೆ. ಇವೆಲ್ಲ ಕೇಬಲ್ಸ್ ಯೂಸ್ ಆಗ್ತವೆ, ಬೇಕಾದ್ರೆ ತಗೊಂಡೋಗಿ ಯೂಸ್ ಮಾಡ್ಕೊಳ್ತೀನಿ. ಪರ್ಸ್ ಚೆನ್ನಾಗಿತ್ತು ಕಣ. ದುಡ್ಡು ಇಟ್ಕೊಳಕ್ಕೆ ಅದ್ರಲ್ಲಿ ದುಡ್ಡಿಗಲ್ಲ. ಇದು ನಾನು ಯಾವ ಹೊಡಿಬೇಕು, ಎತ್ತಾಕೋಬೇಕು ಯಾವಾಗಾದ್ರೂ ಒಂದ್ಸತಿ. ಸ್ಪೀಕರ್, ನಮ್ಮ ಸ್ವಲ್ಪ ಸ್ಪೀಕರ್ ಐತಿ ಇನ್ನೊಂದು ಚಿಕ್ಕದು, ಅದು ಅಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಖಾಲಿ ಬಾಕ್ಸ್ ಮಾತ್ರ. ಅದೇ ಅಲ್ಲಿ ಹಾಕ್ತೀವಲ್ಲ ಅದು. ಇದು ಬೋಟ್ ಕಂಪನಿ. ಬೋಟ್. ಓಕೆ. ಅದಾದ್ಮೇಲೆ ಇದು ಏನು ಅಂದರೆ, ಅದೇನದು? ಅದ್ರ ಒಂಥರ ಪೌಚ್ ಇದ್ದಂಗಿದೆ ಅದು. ಸ್ಪೆಕ್ಸ್ ಇತ್ತವರೊಂದು. ಓಕೆ. ಅದಾದ್ಮೇಲೆ ಇದೇನು ಗೊತ್ತಾ, ಇದಂತೂ 7 ಜನ್ಮದ ಅನುಬಂಧ. ಏನದು? ಅಂದರೆ ನನ್ನ ಮದುವೆ ಕ್ಯಾಸೆಟ್. ಹೌದಾ? ಒಂದಿನ ಹಾಕೊಂಡು ನೋಡೋಣ. ನನ್ನ CD ಕ್ಯಾಸೆಟ್ಗಳು ನಮ್ಮ ಮದುವೆದು ಕ್ಯಾಸೆಟ್ ಮಾಡಿಕೊಟ್ಟಿದ್ದಾರೆ. ಮದುವೆ ರೆಕಾರ್ಡಿಂಗ್, ವಿಡಿಯೋ ರೆಕಾರ್ಡಿಂಗ್ ಕ್ಯಾಸೆಟ್. ಓಕೆ.
ಹಾಕಿ ನೋಡ್ಬೇಕು. ನೋಡಿ ಇದು ಇದು ಒಂದು ಸೆಟ್ ಎಕ್ಸ್ಟ್ರಾ ಮಾಡಿಸ್ಕೊಂಡಿದೆ, ಇದರಲ್ಲಿ ಒರಿಜಿನಲ್ ಇದಾವೆ. ಓಕೆ ಓಕೆ ಓಕೆ. ಬಟ್ ಊರಲ್ಲಿ ಬಿಡೋಣ ಅಂದ್ರೆ ಊರಲ್ಲಿ ಸ್ವಲ್ಪ ನೆಗ್ಲೆಕ್ಟು, ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು ನನ್ನ ತಂದೆ ಇಟ್ಕೊಂಡಿದ್ದು. ಊರಲ್ಲಿ ಒಂದು ಆಲ್ಬಮ್ ಮಾತ್ರ ಅವ್ರಿಗೆ ಇದೆ ಮೆಮೊರಿ. ಅಲ್ಲೊಂದು ಆಲ್ಬಮ್ ಇದೆ, ನಮ್ಮ ಅಪ್ಪರ್ಗೊಂದು ಆಲ್ಬಮ್, ಅಥವಾ ಗಂಡನ ಮನೆಗೆ ಒಂದು ಆಲ್ಬಮ್ ಇದೆ. ಅದಾದ್ಮೇಲೆ ಇದು ನೋಡಿ, ಇದ್ರೊಳಗಡೆ ಏನಿರೋದು ಗೆಸ್ ಮಾಡ್ತೀರಾ? ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ? ನಾನು ಗೆಸ್ ಮಾಡಲ? ನಂಗೆ ಗೊತ್ತು ಹೇಳ. ಇದ್ರೊಳಗಡೆ ಕ್ಯಾಸೆಟ್, ಕ್ಯಾಸೆಟ್ಗಳು, ಸಿ ಡಿ ಕ್ಯಾಸೆಟ್, DVD ಕ್ಯಾಸೆಟ್ ನೋಡಿ. CD ಕ್ಯಾಸೆಟ್ಗಳು ತುಂಬಾ ಇದಾವೆ. ಯಾಕಂದ್ರೆ ಅವಾಗೆಲ್ಲ ಇಲ್ಲ ಒಂದು ಎಕ್ಸಾಂಪಲ್ ತೋರಿಸು, ಯಾವುದೋ ಫಿಲಮ್ ಹೆಸರು ಬರ್ದಿರ್ತೀರ, ದರ್ಶನ್ ಮೂವಿ ನಾವು ಯಾವಾದ್ರು. ಇಲ್ಲಿ ನೋಡಿ, ಮಿಲನ, ಮೌರ್ಯ, ಪೃಥ್ವಿ, ವೀರಕರಣ ಒಂದೊಂದು ಇವಾಗ ಹಾಕಿದ್ರು ಬರ್ತಾವ. ಈಗಲೂ ಯೂಸ್ ಆಗ್ತವೆ, ಎಲ್ಲ ಯೂಸ್ ಆಗ್ತವೆ. ನನ್ನ 4 ಇದಾವೆ CD. ವಿಷ್ಣುವರ್ಧನ ನಾನು 4 ತಂದು ಕೊಟ್ಟಿದ್ದೀನಿ. ನೋಡಿ, ರಾಜ್ಕುಮಾರ್ದು ಭಕ್ತ ಕುಂಬಾರ, ಭಕ್ತ ಸಿರಿಯಳ, ಮಾರ್ಕಂಡಯ್ಯ, ಬೆಟ್ಟದ ತಾಯಿ ಎಲ್ಲ. ಯಾಕಂದ್ರೆ ಆಗಿನ ಟೈಮಲ್ಲಿ ಇನ್ನೂ ಮೊಬೈಲ್ ಅಷ್ಟೊಂದು ಅಪ್ಡೇಟ್ ಆಗಿರಲಿಲ್ಲ. ಅಲ್ಲಲ್ಲ, ನೆಕ್ಸ್ಟ್ ಈ ಕ್ಯಾಸೆಟ್ ತಗೊಂಡಾಗ ಮೊಬೈಲ್ ಇನ್ನೂ ಅಷ್ಟೊಂದು 5G 3G ಏನೂ ಇರಲಿಲ್ಲ, ಬರೀ 2G ಒಂದು ಓಡ್ತಾ ಇತ್ತು ಈ ಕ್ಯಾಸೆಟ್. ಇವು ನನ್ನವೇ ಅನ್ಸುತ್ತೆ. ಇಲ್ಲ, ನನ್ನವು ಇದಾವೆ. ಸುದೀಪ್, ಮಹಾರಾಜ, ಕಿಚ್ಚ ಹುಚ್ಚ, ಪಾರ್ಥ, ನಂದಿ. ವಾವ್, ಸೂಪರ್. ನೋಡಿ, ರಾಜ್ಕುಮಾರ್ ಸರ್ದು ವಿಡಿಯೋ ಸಾಂಗ್ಸ್, ಓನ್ಲಿ ವಿಡಿಯೋ ಸಾಂಗ್ಸ್ಗಳು. ವಿಡಿಯೋ ಸಾಂಗ್ಸಾ? ಇಲ್ಲಿ ಮಿಕ್ಸ್ ವಿಡಿಯೋ ಸಾಂಗ್ಸ್. ನನ್ನ ಗುರುನ ಯಾವನ ಇದು ಕ್ಯಾಸೆಟ್ ಇದಾವೆ. ಇಲ್ಲಿ ನೋಡಿ, ಗ್ರಾಮ ದೇವತೆ, ನಾಗ ದೇವತೆ, ಮತ್ತೆ ಎಲ್ಲಾ ತರದ್ದು ಕ್ಯಾಸೆಟ್ಗಳಿದಾವೆ ಇಲ್ಲಿ. ದೇವರಿಗೆ ಸಂಬಂಧಪಟ್ಟು ಒಳ್ಳೊಳ್ಳೆ ಫೇಮಸ್. ತವರಿಗೆ ಬಾತಂಗಿ, ತೋರ್ಸು. ತವರಿಗೆ ಬಾತಂಗಿ, ಅಣ್ಣ ತಂಗಿ, ಮೈಲಾರಿ, ದೇವರ ಕಟ್ಟ ತಂಗಿ, ತವರಿಗೆ ಬಾತಂಗಿ, ಅಣ್ಣ ತಂಗಿ, ಮೈಲಾರಿ, ದೇವರ ಕಟ್ಟ ತಂಗಿ, 3 ಅದ್ರಲ್ಲೇ ಐತೆ. ಕ್ಯಾಸೆಟ್ 4 ಮೂವಿ. ಯಾರೋ ಒಬ್ಬ ಫ್ರೆಂಡ್ ಆಗಿದ್ದ ಅಂಗಡಿಯಲ್ಲಿ, ಕ್ಯಾಸೆಟ್ ಅಂಗಡಿಯನ್ನು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೊಡೋಣ ಅವಾಗ, ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ 3 ಇದೆ, 4 ಕ್ಯಾಸೆಟ್ ಇದಾವೆ. DVD ಇದೆ, ಬಟ್ ಇವನು ಹಾಕಿ ನೋಡ್ತಾರೆ. ಯಾಕಂದ್ರೆ ಇವಾಗೆಲ್ಲ DVD ಇದೆ, ಆದ್ರೆ ಹಾಕೊಂಡು ನೋಡ್ತಿಲ್ಲ. ಓನ್ಲಿ ಸ್ವೀಟ್ ಮೆಮೊರಿ ಅನ್ನೋ ತರ ಆಗ್ಬಿಟ್ಟಿದೆ. ಎಲ್ಲ ಮೊಬೈಲ್ ಇವಾಗ. ಇದ್ರದ್ದು ಮುಗೀತು. ಅದು ನೋಡಿ, ಇದು ನನ್ನ ಕಾರಿಗೆ ಮಿರರ್ ಬರ್ತಾರೆ, ಅಲ್ಲಿ ಕ್ಯಾಸೆಟ್ಗಳನ್ನ ಇಟ್ಕೊಳ್ತಾ ಇದ್ದೆ. ನಾವು ಮ್ಯೂಸಿಕ್ ಪ್ಲೇಯರ್ಗೆ ಹಾಕುವಾಗ ಒಂದೊಂದು ಕ್ಯಾಸೆಟ್ ಇಲ್ಲಿ ಇಟ್ಕೊಂಡ್ಬಿಟ್ಟು. ಇವಾಗ ಇಟ್ಕೊಂಡಿಲ್ಲ ಗಾಡೀಲಿ. ಈಗ ಎಕ್ಸಾಂಪಲ್ ಒಂದು ತೋರಿಸ್ತಾವ್ರೆ, ಕಾರಲ್ಲಿ ಇಟ್ಕೊಳಕ್ಕದು. ನೋಡಿ, ಇದೆಯಲ್ಲ, ಇದ್ರೊಳಗಡೆ ಹಿಂಗೆ ಒಂದೊಂದು ಕ್ಯಾಸೆಟ್ ಹಿಂಗೆ ಇಟ್ಕೊಳ್ತಿದ್ವಿ. ಯಾವಾಗ ಬೇಕಾದಾಗ ಒಂದೊಂದು ಕ್ಯಾಸೆಟ್ ಚೇಂಜ್ ಮಾಡ್ಕೊಳ್ತಿದ್ವಿ. ಓಕೆ ಓಕೆ. ಈ ಥರ ಇಟ್ಕೊಂಡು ಅಲ್ಲಿಗೆ ಹಿಂಗೆ ಸಿಗಾಕ್ಬಿಟ್ಟಿದ್ವಿ. ಬೇಕಾದಾಗ ಅದು ನನಗೆ ಕೊಟ್ಟರೆ ದುಡ್ಡು ಇಟ್ಕೊಳಕ್ಕೆ ಚೆನ್ನಾಗೈತೆ. ತಗೋ, ಕೊಡ್ತೀನಿ. ಇಟ್ಕೊಂಡು ಅಡ್ಡಾಡಕ್ಕೆ ಚೆನ್ನಾಗೈತೆ. ದುಡ್ಡು 5 ರೂಪಾಯಿ ಒಂದು ಕಡೆ, 10 ರೂಪಾಯಿ ಒಂದು ಕಡೆ, 500 ರೂಪಾಯಿ ಒಂದು ಕಡೆ ಇಟ್ಕೋಬೋದು. ಇದು ಗೊತ್ತಿಲ್ಲ, ಇದೇನೋ ಒಂದು ಮೊಬೈಲ್ ಸ್ಟ್ಯಾಂಡು. ಇದಿಲ್ಲ, ಇದೇನಿದು? ಇದು ಏನದು? ಕೇಬಲ್ ಇದೆ ಒಳಗಡೆ. ಓಕೆ, ಎಕ್ಸ್ ಕೇಬಲ್ ಬೇಡ ನನಗೆ. ನೋಡಿ, ಒಂದು ಹೊಸ ಕೇಬಲು. ಇವಾಗೆಲ್ಲ ಸುಮ್ಮನೆ ಬಂದು ಇಟ್ಕೊಂಡ್ಬಿಡ್ತೀವಿ, ಖುಷಿಗೆ ಯೂಸ್ ಮಾಡಲ್ಲ. ಇದು ಮಾಮೂಲಿ ಮೌಸ್ ಒಂದು, ಅದು ಇದು ಟಿವಿಗೆ ಮೌಸ್ ಕೊಟ್ಟಾರ ನಮ್ಮ ಟಿವಿಗೆ? ಹೇ, ನೀನು ತಂದಿದ್ದ ಅಥವಾ ಕೊಟ್ಟವ್ರ? ಇಲ್ಲ, ಇದು ಆಕ್ಚುಲಿ ನಾನು ಎಕ್ಸ್ಟ್ರಾ ತರಿಸ್ಕೊಂಡಿದ್ದೆ. ನನಗೆ ಗೊತ್ತಿಲ್ವಾ, ಟಿವಿ ಕೊಟ್ಟಿಲ್ಲ ಅವರು. ಮೌಸ್ ಇದೆ ನೋಡಿ ಫ್ರೆಂಡ್ಸ್, ನನಗೆ ಎಲ್ಲ ನನಗೆ ಗೊತ್ತಿಲ್ದಂಗೆ ಎಲ್ಲ ಬುಕ್ ಮಾಡ್ಕೊಂಡು ತಂದಿಟ್ಕೊಂಡವ್ರೆ. ಒಟ್ಟು ನಂಗೆ ಇದ್ರ ಬಗ್ಗೆ ಮ್ಯಾಟ್ರನ್ನೇ ಹೇಳಿಲ್ಲ. ಬಟ್ ಇದು ಬರಬೇಕು, ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಇದು ಕನೆಕ್ಟ್ ಮಾಡ್ಕೊಂಡು ನೋಡ್ತೀನಿ. ಯಾಕಂದ್ರೆ ನಮ್ಮ ಟಿವಿಗೆ ಎಲ್ಲಾನು ಇದು ಯೂಸ್ ಆಗುತ್ತೆ. ಇದು ನೆಕ್ಸ್ಟು ಇದೇನಿದು? ಪೆನ್ ಡ್ರೈವಾ? ವೈಫೈ ಏನೋ ಅಂತಾರೆ ಇದನ್ನ. ನಮ್ಮ ಮನೆಗೆ ವೈಫೈ ಕರೆಕ್ಟ್. ವೈಫೈ ತಗೊಂಡಿದ್ದೀನಿ. ಇದು ಒಂದು 2 ದಿನ ಯೂಸ್ ಮಾಡಿದೆ. ವೈಫೈ ಮತ್ತು ನನಗೆ ಗೊತ್ತೇ ಇಲ್ಲ. 8 ವರ್ಷದಿಂದ ತಗೊಂಡಿದ್ದು, ಒಂದು 2 ಸಲ ಯೂಸ್ ಮಾಡಿದೆ. ತಿರುಗಿ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬಿಟ್ಟು. ಓಕೆ, ಕಾಲ. ಇದು ನಮ್ಮದು ವಾಟ್ರು. ಓಕೆ, ಅದು ಯೂಸ್ ಆಗುತ್ತೆ. ಅದು ಯೂಸ್ ಆಗಿದೆ. ಬೇಸಿಗೆ ಕಾಲದ ನಾವು ಹುಡುಗರು ಬರ್ತಾರಲ್ಲ, ಅವರ ಮೇಲ್ಗಡೆ ನಾನು ಮನೆ ಬಿಲ್ಡಿಂಗ್ ಮೇಲ್ಗಡೆ ಲೈಟ್ ಕೊಡ್ತೀನಿ. ಇದು ಯೂಸ್ ಆಗಿದೆ ಆಲ್ರೆಡಿ, 2 ಸಲ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ, ಸೂಪರ್. ಮತ್ತು ಇದು ಎಲ್ಲ ಲಗೇಜ್ ಏನಾದರೂ ತಗೊಂಡೋಗ, ಈ ಸೂಟ್ ಕೇಸು ಅಂತ ಲಗೇಜ್ ಬೈಕಲ್ಲಿ ಹೋಗುವಾಗ ಇದು 2 ಕಡೆ ಇದೆ. ಅದು ಇದೆಯಾ? ಇದು 2 ಇದು ಆಕ್ಚುಲಿ ನಮ್ಮ ಮಕ್ಕಳಿಗೆ ಒಂದು ಕೊಟ್ಟೆ ಅನ್ಸುತ್ತೆ. ಅವಾಗ ಲಾಸ್ಟ್ ಟೈಮ್ ಸೂಟ್ ಕೇಸ್ 2 ಕಡೆ ಕೊಕ್ಕೆ ಇದೆಯಲ್ಲ? 2 ಕಡೆ ಕೊಕ್ಕೆ ಇದೆ, ಸಖತ್ ಗ್ರಿಪ್ಪಾಗೆ ಟೈಟ್ ಆಗುತ್ತೆ ಈ ಥರ ಹಿಂಗೆ. ಓಕೆ ಓಕೆ. ಕೊಳ್ಳಿಗೆ ಹಾಕಿಬಿಡಂಗೆ. ಅದಾದ್ಮೇಲೆ ಕೆಲವು ಕೊಳ್ಳಿಗೆ ಹಾಕಿಬಿಡು ಕೇಬಲ್ಗಳು. ಓಕೆ. ಆಮೇಲೆ ಇದು ನಂದು ಇದು ಏರ್ಬಡ್ಸು, ಬೋಟ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಇವ್ರದ್ದೇ ಇರೋದು, ನಂದೇನಿಲ್ಲ ಇದ್ರಾಗೆ. ಇದೇನು ಗೊತ್ತಾ? ಅದೇನದು? ಇದು ಏನಿದು? ಓ ಮೈ ಗಾಡ್, ವಾಟ್ ಇಸ್ ದಿಸ್? ಅದೇನೋ ನನಗೆ ಚೂಡಿದಾರ್ ಪೀಸ್ ಇರಬೇಕು. ಹಲೋ, ವೆಯ್ಟ್ ಆ್ಯಂಡ್ ಸಿ. ಇದು ಸಾಮಾನ್ಯ ಕೇಬಲ್ ಹಿಡ್ಕೊಳ್ಳೋಕೆ ಅನ್ಸುತ್ತೆ, ಪೌಚ್ ಅನ್ಸುತ್ತೆ. ಇದು ನನಗೆ ಅದ್ಯಾವ್ದು ಪರ್ಸ್ ಇದ್ದಂಗೆ ಐತೆ. ಅಲ್ಲ, ಬುಡ್ಜಿಲ ಇದ್ದಂಗೆ ಐತೆ ಅಜ್ಜಿರ್ದು. ಹಂಗೆ ನಮ್ಮ ಅಜ್ಜಿ ನೆನಪಿಗೆ ಬಂದ್ಬಿಡ್ತಿದ್ದು ನೋಡಿ. ಓ, ಇದು ಕಾರಲ್ಲಿ ಇಟ್ಕೊಳ್ಳೋದೇ. ಇದು ಕಾರಲ್ಲಿ ಎಮರ್ಜೆನ್ಸಿ ಕೇಬಲ್ಸ್ ಕೂಡ, ಅವು ಚಾರ್ಜರು, ಪೆನ್ ಡ್ರೈವು
ಆದರೆ ಅಣ್ಣ ಯೂಸೇ ಮಾಡೋಂಗಿಲ್ಲ ಹೊಸತ್ತೊಂದು ಇಟ್ಕೊಂಡೈತೆ. ಏನು ಗೊತ್ತಾ ನೋಡಿ, ಇಲ್ಲೆಲ್ಲ ಪೆಂಡ್ರೈವ್ಗಳು, ಪವರ್ ಬ್ಯಾಂಕ್ ಎಲ್ಲ ಇಟ್ಕೊ ಅನ್ಸತಿ, ಕೇಬಲ್ಗಳು ಎಲ್ಲ ಇಲ್ಲೆಲ್ಲ ಇದಾವೆ. ಬಟ್ ಇಡಕ್ಕೆ ಹೋದ್ರೆ ಸುಮ್ಮನೆ ಟೈಮ್ ಇರ್ತಾವೆ. ಇದೆಲ್ಲ ಇಡ್ಬೋದು, ಪವರ್ ಬ್ಯಾಂಕು, ಮೊಬೈಲು, ಇವಕ್ಕೆ ಎಲೆಕ್ಟ್ರಿಕ್ ಮಾಮೂಲಿ ಕೇಬಲ್ಸ್ ಕೂಡ ಯೂಸ್ ಮಾಡೋಕ್ಕೆ. ಓಕೆ ಓಕೆ ತೋರ್ಸ್. ಇದು ನಿಂಗೆ ಇಟ್ಕೊಂಡು ಇದು ಮಾಡಲ್ಲ, ಅವಾಗ ಯೂಸ್ ಮಾಡಕ್ಕೆ ತಗೊಳ್ತೀನಿ. ನನಗೆಲ್ಲ ಕೊಟ್ಟರೆ ರೂಪಶ್ರೀ ಅವರು ಇಂಥವನ್ನೆಲ್ಲ ಅಷ್ಟು ಯೂಸ್ ಮಾಡಲ್ಲ. ಅವ್ರು ಏನಾದ್ರು ಅಂತ ನಾನೇನಿಲ್ಲ, ಇವೆಲ್ಲ ಕೊಟ್ಬಿಟ್ರೆ ಇವಾಗ ಹೋಗಿ ನಮ್ಮೂರಲ್ಲಿ ಹೋಗಿ ಮಾರ್ಕೊಂಬತ್ತೀನಿ. ಹೆಂಗೂ ಜಾತ್ರೆ ಐತೆ, ಹೆಂಗೆ ನನ್ನ ಬುಡಕ್ಕೆ ಬಂತು ಜಾತ್ರೆ ಐತೆ, ಎಲ್ಲ ಹೋಲ್ಸೇಲಿಗೆ ಮಾರ್ಬತ್ತೀನಿ. ಇದು ನೋಡಿ ಸುಮ್ಮನೆ ಇದೊಂದು ಚಾಕ ಎಕ್ಸ್ಟ್ರಾ ಐತೆ, ತಗೊಳ್ಳೋ ಬೇಕಾದ್ರೆ ಯೂಸ್ ಮಾಡ್ಕೊಡಿ. ಎಲ್ಲಿ ಹೆಂಗಿದೆ? ನಾನು ಶಾರ್ಪ್ ನೋಡಬೇಕು, ಶಾರ್ಪ್ ಮೇಲೆ ಡಿಪೆಂಡ್. ಇದು ಇದು ಶಾರ್ಪ್, ಇದು ಶಾರ್ಪ್ ಇಲ್ಲ, ಸೊ ರಿಜೆಕ್ಟ್ ಪೀಸ್. ಹಿಡಿದುಕೊ, ನನಗೆ ಬೇಡ ಅದು. ಮತ್ತೆ ಇದರಲ್ಲಿ ಇನ್ನೊಂದು ಫೋನ್ ಇದೆ, ಅದ್ಯಾವುದು? ತೋರಿಸು ಸ್ಯಾಮ್ಸಂಗಾ? ಇದು ಸ್ಯಾಮ್ಸಂಗ್ ಮಿನಿ ಕೊಡ್ತಿದ್ದೆ. 8,000 ರೂಪಾಯಿದು. ನಾನು ಕಳ್ಕೊಂಡಾದ್ಮೇಲೆ ಇದನ್ನೇ ಕೊಡ್ತಿದ್ದೆ ನಿಮ್ಗೆ ಅನ್ಸುತ್ತೆ. ಹೌದು, ಇದು ನಂದು ಫಸ್ಟ್ ಪೇಮೆಂಟಲ್ಲಿ ತಗೊಂಡಿದ್ದು. ಫಸ್ಟ್ ಪೇಮೆಂಟಲ್ಲಿ ತಗೊಂಡಿದ್ದು. ಇದು ಏನಂದ್ರೆ ಸ್ವಲ್ಪ ಫೋನ್ ಹ್ಯಾಂಗ್ ಆಗ್ತಿತ್ತು, ಮತ್ತೆ ಬ್ಯಾಟ್ರಿ ಎಲ್ಲ ಡಮಾರ್ ಆಯಿತು. ಇನ್ನು ಸಾಫ್ಟ್ವೇರ್ ಮದರ್ ಬೋರ್ಡ್ ಏನೋ ಸ್ವಲ್ಪ ಪ್ರಾಬ್ಲಮ್ ಅಂದರು. ಇದು ದುಡ್ಡಿಗೆ ಅದು ಬೇಡ ಅಂದ್ಬಿಟ್ಟು ಇದು ಹೆಚ್ಚು ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಇದು ನನ್ನ ಫೇವ್ರೇಟ್ ಅಂದ್ರೆ ತುಂಬ ದಿನ ಯೂಸ್ ಮಾಡಿ ಲಾವಾ ಸೆಟ್ಟು. ಇದ್ರದ್ದೊಂದು ಕತೆ ಇದೆ. ಇದು ನನ್ನ ಮದುವೆ ಟೈಮಲ್ಲಿ ನಮ್ಮ ಆಂಟಿ ಮಗ ನಾಗರಾಜ್ ಅಂತ ಇದ್ದಾನೆ, ಅವ್ನು ನನ್ನ ತಮ್ಮ. ಅವನು ಇದನ್ನ ಸ್ವಿಚ್ ಆಫ್ ಆಗಿರೋ ಫೋನ್ನ ಜೋಬಲ್ಲಿ ಇಟ್ಕೊಂಡು ಪೋಸ್ ಕೊಡೋನು. ಅಲ್ಲೇನು ಮಾನ್ಯ ಅವನು ಏನಿಲ್ಲ. ಆಮೇಲೆ ಅವನು ಅವಾಗ ಇನ್ನು ಚಿಕ್ಕವನು, ಅವನು ಅವಾಗ. ಇದ್ಯಾವ್ದು ಹೇಳಿದ್ದು? OnePlus ಯಾವುದೋ ಮುನ್ರಾಜ್ ಕೊಟ್ಟಿದ್ದೆ. ಯಾರು ಕೊಟ್ಟಿದ್ದು? ಮುನ್ರಾಜಾ? ನಾವು ಅವ್ರಿಗೆ ವಾಪಸ್ ಕೊಟ್ಟಿಲ್ಲ. ಬಟ್ ಅವ್ರ ಹತ್ರ 2-3 ಫೋನ್ ಇರೋದ್ರಿಂದ ನಮಗೆ ಕೊಟ್ಬಿಟ್ರು. ಇದು ಎಲ್ಲ ಇದಾಗ್ಬಿಟ್ಟಿದೆ, ಕೆಟ್ಟೋಗ್ಬಿಟ್ಟಿದೆ. ನನಗೆ ಕೊಟ್ಟರು ಹೋಗಿ ಹೋಲ್ಸೇಲಾಗಿ ಮಾರ್ಕೊಂಬರ್ತೀನಿ, ಜಾತ್ರೆ ಐತೆ. ಎಲ್ಲ ಇವು ಸೇಲ್ ಮಾಡ್ಬೋದು, ಸುಮ್ಮನೆ ಮೆಮೊರಿ ಆಗಿರಲಿ ಅಂತ ಇಟ್ಕೊಂಡಿದ್ದೆ. ಆ ಚಾಕು ನನಗೆ ಬೇಡ. ಇವು ನೋಡಿ, ಇವು ಇದ್ಬತ್ತಾವಲ್ಲ ಚಾರ್ಜರ್ ಕೇಬಲ್ ಹೋಗಿ. ಏನು ಚಾರ್ಜರ್ ಇದಾ? ಇದು ವೈರಿಗೆ ಸುತ್ತಕ್ಕೋದು. ಎಕ್ಸಾಂಪಲ್ ತೋರಿಸಿಲ್ಲ, ಎಲ್ಲ ಇತ್ತಲ್ಲ. ಎಕ್ಸಾಂಪಲ್ ಇಲ್ಲಿ ಹಾಕಿದ್ದೀನಿ, ಈ ಥರ ಹಾಕೊಳಕ್ಕೆ ಎಕ್ಸಾಂಪಲ್ ಹಂಗೆ ಪಾರ್ಸಲ್ ಕಳಿಸ್ಬಿಡೋದು. ಈ ಪೆಟ್ಟಿಗೆ ಕಥೆನೂ ಮುಗೀತು. ಫ್ರೆಂಡ್ಸ್, 20 ವರ್ಷದ ಒಂದು ಸ್ವೀಟ್ ಮೆಮೊರೀಸ್ನಲ್ಲಿ ನಾನು ನಿಮಗೆ ಒಂದು ಸ್ಟಾರ್ಟಿಂಗ್ ಬಂದಾಗ ಒಂದು ಸಂಬಳದ ಬಗ್ಗೆ, ಪೇಮೆಂಟ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಅವಾಗಿಂದ ಇದಕ್ಕೂ ಈಗ 2026ನೇ ಇಸ್ವಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಬಟ್ ಆ ವಿಡಿಯೋದಲ್ಲಿ ನೀವು ನೋಡಿರ್ತೀರ 20 ವರ್ಷದಿಂದ ಏನೇನು ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.